ನೋಡಮ್ಮ, ಹೂವು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಕ್ಕಿದ್ದೀನಿ. ಇನ್ನೇನು ತಗೋಬೇಕೆ? ನಿಂಬೆಹಣ್ಣು ತಗೊಂಡಿದ್ದೀಯಾ? ನಿಂಬೆಣ್ಣೆ ಮರ್ತೋಗಿದ್ದೀನಿ ನೋಡು. 4 ಆದರೆ ಸಾಕಲ್ವೇ? 5 ತಗೊಳ್ಳಿ. 4 ಗಾಡಿಗೆ ಇಕ್ಕಾಗ್ತತೆ ಚಕ್ರಕ್ಕೆ. ಇನ್ನೊಂದು ನೀವ್ಸಕ್ಕೆ ಬೇಕು ಒಂದು. ಇಲ್ಲ ಗಾಡಿ ಕಟ್ತಾರ ಏನೋ ಒಂದು ಮಾಡ್ತಾರೆ. ಇನ್ನೇನು ಬಾವಂಗೆ ಹೇಳ್ತೀರೇನ್ರಿ? ಬರೋಂಗಿದ್ರೆ ಕರೀರಿ, ಅವರು ಬರಲಿ. ಇಲ್ಲ, ಎಲ್ಲ ಕೆಲ್ಸದ ಮೇಲೆ ಹೋಗೋಣ ಅಣ್ಣಯ್ಯ. ನಾವು ಮಾಡಿಸ್ಕೊಂಬರೋಣ ನಡೀರಿ. ಹೋಗ್ಬಿಟ್ಟು ಬಿರಿನ್ ರಪ್ಪ ಅಂತ ಬರೋಣ. ಟೈಮ್ ಇಲ್ಲ ನನಗೂ ಕೆಲ್ಸಗಳವೆ. ಪೂಜಾ, ನಿಮ್ಮ ಮನೆಗೆ ಫೋನ್ ಮಾಡಿ ಬಿರಿನ್ ಬರಲಿ. ಅಣ್ಣ ಬಂದಿದ್ದಾನೆ ಕಣಮ್ಮ. ಬನ್ನಿ. ಯಾವಾಗ ಬನ್ನಿ? ಇವಾಗ ಇನ್ನೂ ಒಂದು 5 ನಿಮಿಷ ಆಯಿತು ಬಂದು. ಹೋಗ್ಲಿ ಬಿಡು ಅತ್ತ, ಒಳ್ಳೇದಾಯ್ತು. ಏನು ಈಟ ಬಿರಿನ್ ಬಂದವನೇ? ಬೇಗ ಬಂದಿದ್ದಾನೆ. ಇನ್ನೇನೆಲ್ಲ ರೆಡಿ ಆಯ್ತಲ್ಲ, ಹೊರಡೋಣ. ಮತ್ತೆ ಏನು ಊಟ ಗೀಟ ಮಾಡ್ತಾನೆ ನಾನು ನೋಡಮ್ಮ. ಇನ್ನು ಅಲ್ಲಿಗೆ ಹೋದ್ರೆ ಯೋಟ ತಾಗ್ತತ ಏನೋ ಬರೋದು ಹೊಟ್ಟೆ ಇಸ್ಕೊಂಡವನ್ನ. ತಡಿಯಲ್ಲ ತಮ್ಮ, ಹತ್ರ ಬೀಳ್ಬೇಡ ನೀನು. ಇನ್ನು 3 ಗಂಟೆ 5 ಗಂಟೆಗೆ ಹೋದ್ರೂ ಆಯಿತು. ತೀರಾ ಏನು ಇಷ್ಟು ಮಧ್ಯಾಹ್ನದಾಗ ಏನು ಬೇಡ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರು. ಅವನು ಬಂದವನೇ ಫ್ರೆಶಪ್ ಬಗ್ಗೆ ಒತ್ತಾಗೆ ಆಗ್ತತಿ. ಅಯ್ಯೋ, ಇನ್ನೇನು ಫ್ರೆಶಪ್ ಅಮ್ಮ? ಬೆಳಗ್ಗೆನೆ ನೀರು ಇಟ್ಕೊಂಡೋಗವನೆ, ತಿರ್ಗಾ ಇನ್ನೇನು ಫ್ರೆಶಪ್ ಆಗೋದು? ಹೋಗಿ ಪೂಜೆ ಮಾಡಿಸ್ಕೊಬಂದ್ರೆ ಆಯಿತು. ಕಲ್ಯಾಣಿ ಏನು ಮಾಡ್ತಾವಳಮ್ಮ? ಅದಕ್ಕೆ ಯಾಕೋ ತಲೆನೋವು ಅಂತೇಳಿ ಮಲಗಿದ್ರಮ್ಮ. ಗೊತ್ತಿಲ್ಲ, ಈಗ ಅಣ್ಣ ಬಂದಿದ್ದ, ಮಾತಾಡ್ದಿರ್ಬೇಕು. ಯಾಕೆ ಕಣಮ್ಮ, ಹುಡುಗಿಗೆ ಮೊನ್ನೆಗಿಂದನೂ ಯಾಕೆ ಮೈಗೆ ಆರೋಗ್ಯನೇ ಸರಿ ಇಲ್ಲ ನೋಡು. ಮೊನ್ನೆ ಮಳೆ ಬಂದಾಗಿಂದನೂ ಈಗ ಇದ್ ಕಡೆಗೆ ಶೀತ ಆಗಿ ತಲೆನೋವು ಕೆಮ್ಮು ಬಿಟ್ಟೇ ಇಲ್ಲ ಇನ್ನು. ಯಾಕೆ ಅವನಿಗೇನು ಜ್ಞಾನ ಇಲ್ವಾ? ಹುಡುಗಿಗೆ ಹುಷಾರಿಲ್ಲ ಅಂದಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಇದೇನಿದು ತಲೆನೋವು ಜ್ವರ ಅಂತಂದ್ರು ಸುಮ್ಮನೆ ಇದ್ದು ಅದೇಂಗೆ? ನಾನು ಹೇಳ್ದೆ ಕಣ್ರಿ, ಆಸ್ಪತ್ರೆಗೆ ಹೋಗಿ ಬಾರಮ್ಮ, ಕರ್ಕೊಂಡು ಹೋಗಿ ಬರ್ತೀನಿ ಅದಕ್ಕೆ. ಇಲ್ಲ ಅತ್ತೆ, ಬೇಡ ಬೇಡ ಅಂತಲೇ ಹೇಳಿದ್ಲು. ಇಲ್ಲ ಮೇಲಾಗ್ತೈತೆ, ಹುಷಾರಾಗಿದ್ದೀನಿ ಅಂತ. ಈಗ ನೋಡಿರಿ, ಇವಳು ತಿರ್ಗ ಪೂಜೆ ತಲೆನೋವು ಅಂತವಳೆ. ಈಗ ದೇವಸ್ಥಾನಕ್ಕೆ ಬೇರೆ ಹೊರಟಿದ್ದೀವಿ. ಏನಾಗಲ್ಲ, ಪೂಜೆ ಮುಗಿಸ್ಕೊಂಡು ಬೇಕಾರೆ ಅವನು ಮನೆ ತಕ್ಕ ಬಂದುಬಿಟ್ಬಿಟ್ಟು ಬೇಕಾದ್ರೆ ಶಾಪಿಗೆ ಕರ್ಕೊಂಡು ಹೋಗಿ ಬರಲಿ ಬಿಡು. ಮತ್ತು ಹಂಗೆ ಹೇಳ್ತೀನಿ ತಕ್ಕ. ಮತ್ತೆ ಹೋಗಿ ಪೂಜೆ ನಿಮ್ಮ ಅಣ್ಣ ಹೊರಡ ಕೇಳಿ ಬಿರಿನ. ಇರಮ್ಮ, ಇನ್ನು ಇವಾಗ ಬಂದಿದ್ದಾನೆ, ಒಂದು 5 ನಿಮಿಷ ಹಂಗೆ. ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಟು ಹೋದ್ರೆ ಆಯಿತು. ತಗೋ, ಊಟ ಗೀಟ ಮಾಡ್ತಾನೆ, ನಾನು ಹಾಕೊಂಡು ಕೊಟ್ಬರ್ತೀನಿ. ಕಣೆ, ಇನ್ನು 5 ಗಂಟೆ 6 ಗಂಟೆ ಹಂಗೆ ಹೋಗನಿ. ಎಲ್ಲ ಒಂದು ಸಿಕ್ಕಿದೀಗಲ್ಲ, ಇನ್ನೇನಿಲ್ಲ. ಅವರು ಬಾಗಿಲು ತೆಗಿಯೋದು ಬೇಡವೆ ದೇವಸ್ಥಾನದ್ದು? ಪೂಜಾರಪ್ಪ ಬಂದು ಕಣಮ್ಮ ಅಂದರೆ ಏನು ಒತ್ತು ಬೀಳು ದೇವಸ್ಥಾನದ ಬಾಗಿಲು ತೆಗಿಯಲ್ಲ. ಬೆಳಗ್ಗೆ ಒಂದು 10 ಗಂಟೆ ತನಕ ತೆಗಿತಾರೆ, ತಿರ್ಗಾ 6 ಗಂಟೆ ಮೇಲೆ ತೆಗಿಯೋದು. ನಾನೇನಂದರೆ ಒಂದು ಅರ್ಧ ಗಂಟೆ ಮುಂಚೆಗೆ ಹೋಗೋಣ ಅಂತ ಅಷ್ಟೇ. ಏನಿಲ್ಲ ತಕ. ನಿಧಾನಕ್ಕೆ ಹೋದ್ರೂ ಆಗ್ತತೆ, ಮಾಡಿಸ್ಕೊಂಡು ಬರೋಣ. ಇನ್ನೇನು ಎಲ್ಲ ಒಂದು ಸಿಕ್ಕಿದ್ಮೇಲೆ ಇನ್ನೇನು. ಮತ್ತೆ ಈಗ ಹೋಗಿ ನಿಮ್ಮ ಅಣ್ಣ ಊಟ ಮಾಡ್ತಾನೆ, ಹಾಕ್ಕೊಡು ಹೋಗಿ ಅಮ್ಮಯ್ಯ. ಸರಿನಮ್ಮ. ಇವಾಗ ಹೆಂಗಮ್ಮ ಕಲ್ಯಾಣಿಗೇನು ಇನ್ನೊಂದು ಮುಂದಿನ ವಾರ ಕಳಿಸ್ಕೊಡೋಣ ಅಥವಾ ಯಾವಾಗ ಕಳಿಸ್ಕೊಡೋಣ ಅಂತ? ಬುಧವಾರ ಕಳಿಸ್ಕೊಡು, ಒಂದು 15 ದಿನ ಇದ್ಬಿಟ್ಟು ಬರಲಿ. ಯಾಕಂದರೆ ಇವ್ರ ಜೊತೆಗಳವ್ರು ಮದುವೆ ಆದವರೆಲ್ಲ ಅವಲೇ ಹೋಗವ್ರಿ. ಸೊಸೆದಿರು ಆಷಾಢಕ್ಕೆ ಅಂತ ಬರೋರು ಬಂದವ್ರಿ ಹೆಣ್ಮಕ್ಳು. ಅದಕ್ಕೆ ಇನ್ಯಾಕೆ ಈ ಅಮ್ಮನು ಮನ್ಸಾಗ ಅನ್ಕೊಂತಾಳಿಲ್ಲ, ಅವಳು ಅಂದ್ಕೊಂತಾಳೆ ರತ್ನಿ. ಏನು ನಮ್ಲೊಲ್ ತಕಯ್ಯ ಕಳಿಸ್ಕೊಡ್ಲೇ ಇಲ್ಲ ಆಷಾಢಕ್ಕೆ ಅಂತನ. ಬುಧವಾರ ಕಳಿಸು ಸಾಕು, 15 ದಿವಸ ಇದ್ದು ಬರಲಿ. ತಿಂಗಳನ್ಗಟ್ಲೆ ಏನು ಬೇಡ, ಅವಲೇ ವಾರ ಆಯ್ತೇನ. ಅಷ್ಟೇ, 15 ದಿನ ಅಷ್ಟೇ ನಾನು ಹೇಳೋದು. ಈ ವಾರ ಕಳಿಸ್ಕೊಟ್ರೆ ಮುಂದಿನ 15 ದಿನ ಕರ್ಕೊಬತ್ತೀವಿ. ಇವಾಗ ಇನ್ನೂ ಸಮಾಧಾನ ಆಗಲಿಲ್ವಾ ನಿಮಗೆ? ಯಾಕೋ ಗೊತ್ತಿಲ್ಲ ರೀ, ನೀವೇನು ಹೇಳಿದ್ರು ನನಗೆ ಸಮಾಧಾನ ಆಗ್ತಿಲ್ಲ. ನೋಡು, ಬೆಳಗ್ಗೆ ನಾನು ಆ ಮಾತು ಹೇಳಬಾರ್ದಾಗಿತ್ತು ನಿನಗೆ. ಸರಿ, ನಾನು ತಪ್ಪಾಯಿತು ಅಂತ ಹೇಳ್ದೆ ತಾನೆ. ಹೇಳಿದ ಮೇಲೂ ಮತ್ತೆ ನೀನು ಅದೇ ಥರ ಮನ್ಸಿಗೆ ನೋವು ಮಾಡ್ಕೊಂಡು ಈ ಥರ ಅಳೋದು ಎಷ್ಟು ಸರಿ ಹೇಳು? ಕೋಪ ಮಾಡ್ಕೊಂಡು ಆ ಥರ ಎಲ್ಲ ಮಾತಾಡಿದ್ರಲ್ಲ ನೀವು. ನಾನು ಏನಾದರೂ ಊರಿಗೆ ಹೋಗಿದ್ರೆ ಏನು ಮಾಡ್ತಿದ್ರಿ? ನಾನು ಹೋಗು ಅಂದಿದ ತಕ್ಷಣ ನೀನು ಹೋಗ್ಬಿಟ್ಟಾ? ಒಂದು ವೇಳೆ ನಾನು ಹೋಗು ಅಂತ ಹೇಳಿದ್ರು ಮನೆಯವ್ರು ಬಿಡಬೇಕಲ್ಲ ನೀನು ಹೋಗೋದಕ್ಕೆ. ನಿಮಗೆ ನಾನು ಬೇಡ ಅಂತ ಅಂದಮೇಲೆ ಅವ್ರೇಂದ್ರೆ ನನಗೆ ಹೋಗ್ಬೇಡ ಅಂತ ಹೇಳೋದು? ಇವಾಗ ನಾನು ಹೋಗಿದ್ರೆ ಏನು ಮಾಡ್ತಾಯಿದ್ರಿ ಹೇಳಿ ಅಂತ ನಾನು ಕೇಳ್ತಿರೋದು. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಯ್ತು ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ. ನೋಡಿದ್ರೆ ಹೇಗೆ ಮಾತಾಡ್ತೀರಾ ಅಂತ. ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ನಾನು ಹೋಗ್ಬಿಡ್ಬೇಕಾಗಿತ್ತು. ಇವಾಗ ತಾನೇ ಯಾಕೆ ಬಂದ್ರಿ ನೀವು? ಅಷ್ಟು ಸುಲಭವಾಗೆಲ್ಲ ನೀನು ನನ್ನ ಬಿಟ್ಟೋಗಲ್ಲ ಅನ್ನೋದು ಚೆನ್ನಾಗಿ ಗೊತ್ತು ನನಗೆ. ಸುಮ್ಮನೆ ಯಾಕೆ ಡ್ರಾಮಾ ಎಲ್ಲ ಮಾಡ್ತೀಯಾ? ಅದೇನೆ, ನಾನು ಬಿಟ್ಟೋಗಲ್ಲ ಅನ್ನೋದೇ ನಿಮ್ಗೊಂದು ವೀಕ್ನೆಸ್ ಅಲ್ವಾ? ಹಾಗೇನಿಲ್ಲಪ್ಪ. ಮತ್ತೆ ಹೇಗೆ ಹೇಳ್ತೀರಾ ನೋಡಿ. ನಾನು ಹೋದ್ರೂ ನಾನೇನು ಮಾಡ್ತಾ ಇರಲಿಲ್ಲ, ಸುಮ್ಮನೆ ಇರ್ತೀನಿ ಅಂತ ಹೇಳಿದ್ರೆ? ನಾನು ಹೇಳ್ದೆ ಅಂತ ನೀನು ಅದನ್ನೇ ನಂಬಿಡ್ತೀಯಾ? ದಡ್ಡಿ ಅಂದರೆ ದಡ್ಡಿ ಕಣೆ ನೀನು. ಹಂಗೇನಾದರೂ ನೀನು ಕೇಳದೆ ಹೋಗಿದ್ದಿದ್ರೆ ಡೈರೆಕ್ಟ್ ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೆ. ಬಂದು ಏನು ಮಾಡ್ತಿದ್ದೆ ಹೇಳು? ನಿಜವಾಗ್ಲೂ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ, ಕರ್ಕೊಂಬರ್ತಿದ್ದೆ ನಿನ್ನ. ಆದರೆ ಸುಮ್ಮನೆ ಅಂತೂ ಕರ್ಕೊಂಬರ್ತಿರ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮನ ಎದುರಿಗೆ ಒಂದು 4 ಕೊಟ್ಟು ಕರ್ಕೊಂಬರ್ತಿದ್ದೆ ನಿನಗೆ. ಎಷ್ಟು ಕೊಬ್ಬು ನೋಡಿ ನಿಮಗೆ. ಹೇಗೆ ಮಾತಾಡ್ತೀರಾ? ನನಗೆ ಹೊಡಿತೀರಾ ನೀವು? ಮತ್ತೆ ಈ ಥರ ಮೂಗಿನ ಮೇಲೆ ಕೋಪ ಇರೋರಿಗೆ ಇನ್ನೇನು ಮಾಡ್ತಾರೆ? ಗಂಡ ಏನೋ ಕೋಪದಲ್ಲಿ ಒಂದು 2 ಮಾತು ಬೈತಾರೆ ಅಂತ ಸುಮ್ಮನೆ ಆಗ್ಬಿಡಲ್ಲ, ಏನೋ ಮನೆಗೆ ಹೋಗ್ತಾಳಂತೆ. ಇದಕ್ಕೇನು ಕಮ್ಮಿ ಇಲ್ಲ ನೀವು ಅಷ್ಟೇ. ಕೋಪ ಇದೆ ಅಂದ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರೂ ಅನ್ನಿಸ್ಕೊಳ್ಳೋದಿಲ್ಲ, ಗೊತ್ತಾಯ್ತಾ? ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಬೇಕು. ನಾನೇ ನಿಮಗೆ ಫ್ರೀಯಾಗಿ ಸಿಕ್ಕಿದ್ದೀನಾ? ಅಬ್ಬಬ್ಬಾ, ಏನಪ್ಪ ಇಷ್ಟೊಂದೆಲ್ಲ ಮಾತಾಡ್ತಾರೆ ಹುಡುಗಿರು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ರೀ ನೀವು ನನಗೆ ಫ್ರೀಯಾಗಿ ಸಿಕ್ಕಿದ್ದೀರಾ ಅಂತ. ಅದಕ್ಕೇ ನೀವು ಮಾತಂದಿರೋದು. ಹೇಗಿದ್ರು ಅತ್ತೆ ಮಗಳಲ್ವಾ, ಏನಂದ್ರೂ ಅನ್ನಿಸ್ಕೋತಾರೆ. ಇಷ್ಟ ಇದ್ರೆ ಇರ್ತಾರೆ, ಕಷ್ಟ ಆದರೆ ಹೋಗ್ತಾರೆ ಅಂತ ತಾನೇ ನೀವು ಅಂದಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ನಾವೇನು ಕೇಳಂಗೆ ಇಲ್ವಲ್ಲ ಫಸ್ಟ್ ಆಫ್ ಆಲು.
ಎಲ್ಲ ನಿಮ್ಮ ಇಷ್ಟದಂಗೆ ನಡಿಬೇಕು. ಯಾರು ಹೇಳೋ ಹಾಗಿಲ್ಲ, ಕೇಳೋ ಹಾಗೂ ಇಲ್ಲ. ಹೆಂಗೆ ಬೇಕಾದರೂ ಇರ್ಬೋದು. ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲಮ್ಮ. ಗೊತ್ತಾಗ್ತಿದೆ ಬಿಡಿ, ನೀವು ನಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗ್ತಿದೆ ನನಗೆ. ಏನೋ ಬಾಯಿ ತಪ್ಪಿ ಅಂದಿದ್ದಕ್ಕೆ ಇಷ್ಟೊಂದೆಲ್ಲ ಅವಮಾನ ಮಾಡೋದು ಸರಿಯಲ್ಲ ಬಿಡು. ನಿಮಗೇನೋ ಅದೆಲ್ಲ ಕೇರ್ಲೆಸ್ಸು ಅನ್ನೋದು ಅಂದ್ಬಿಡ್ತೀರಾ, ಆದರೆ ನಮಗೆ ತಾನೇ ಮನಸ್ಸಿಗೆ ನೋವಾಗೋದು. ಸರಿ, ಆಗಿದ್ದಾಗೋಯ್ತು. ಇವಾಗಲಾದರೂ ಮನಸ್ಸಿಗೆ ಸಮಾಧಾನ ಆಯ್ತಾ? ಕೋಪ ಇಲ್ಲ ತಾನೇ ನನ್ನ ಮೇಲೆ? ಗೊತ್ತಿಲ್ಲ ನನಗೆ. ಏನೋ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದರೆ ಏನರ್ಥ? ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಅಲ್ಲ, ಏನು ನೀನು ಹೇಳೋದೇ ಅರ್ಥ ಆಗ್ತಿಲ್ಲ ಅಂದರೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿದ್ಯಾ ಇಲ್ವಾ ಅಂತ ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನನಗಿನ್ನೂ ಸಮಾಧಾನ ಆಗಿಲ್ಲ. ನಿಜವಾಗ್ಲೂ ನಿಮ್ಮ ಮೇಲೆ ಇನ್ನೂ ಕೋಪ ಇದೆ ನನಗೆ. ಹಾಗಾದರೆ ಇನ್ನೂ ಎಷ್ಟು ದಿನ ಆಗ್ಬೋದು ಕೋಪ ಎಲ್ಲ ಹೋಗೋದಕ್ಕೆ? ಹೋಗ್ರಿ, ನೀವು ಅಂದಿರೋ ಮಾತಿಗೆ ನನಗೆ ನಿಜವಾಗ್ಲೂ ಪದೇ ಪದೇ ನೆನಪಾಗುತ್ತೆ. ನೀವು ಈ ಮಾತು ನನಗೆ ಹೇಳಿದ್ರಲ್ಲ ಅಂತ. ಸರಿ ಬಿಡಿ, ಇಷ್ಟೆಲ್ಲ ಆದಮೇಲೂ ಇನ್ನೂ ನಿನಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂದಮೇಲೆ ಏನಾದರೂ ನೀನೇ ನನಗೆ ಪನಿಷ್ಮೆಂಟ್ ಕೊಡು, ಸರಿನಾ? ಹೌದಾ, ಸರಿ ಆಯಿತು ಬಿಡಿ. ಏನು ಪನಿಷ್ಮೆಂಟು ಅಂತ ಹೇಳಿದ್ರೆ ನಮಗೂ ಅರ್ಥ ಆಗುತ್ತೆ. ಏನಿಲ್ಲ, ನಾನು ಹೆಂಗೆ ಹೇಳ್ತೀನೋ ಅವ್ನು ಕೇಳಬೇಕು ಅಷ್ಟೇ. ಏನೋ ನೀನು ಹೆಂಗೆ ಹೇಳ್ತೀಯೋ ಅವ್ನು ಕೇಳಬೇಕಾ? ಹೌದು, ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳೋದೇ ನಿಮಗೆ ಪನಿಷ್ಮೆಂಟು. ಸರಿ, ಏನು ಮಾಡ್ಬೇಕು ಇವಾಗ ನಾನು? ಪೂಜಾ, ನನ್ನ ಫೇವ್ರೇಟ್ ಅಲ್ವೇನೆ ಇದು? ಇದನ್ನಾದರೆ ಎಷ್ಟು ಬೇಗ ಕಂಡಿಡ್ತೀಯ ನೋಡು. ನಿನ್ನ ಫೇವ್ರೇಟ್ ಕಣೋ, ಹುಣಸೆಹಣ್ಣು ಚಿತ್ರಾನ್ನ ಸಖತ್ತಾಗಿದೆ. ಎಷ್ಟು ಗಮ್ಮಂತಿದೆಯಲ್ಲ. ನಿಜವಾಗ್ಲೂ ಎಲ್ಲ ನಾನೇ ಖಾಲಿ ಮಾಡ್ತೀನೇನೋ ಅನ್ನಿಸ್ತಿದೆ. ಹಾಂ ಹೌದಾ? ಹಲೋ ಬ್ರದರ್, ಇದು ನಾನು ಹಾಸ್ಟೆಲಿಗೆ ತೊಗೊಂಡು ಹೋಗೋಕ್ಕೆ ಅಂತ ಮಾಡಿಸ್ಕೊಂಡಿರೋದು. ಅದಕ್ಕೆ ಅಂತ ಏನು ಎಲ್ಲ ತೊಗೊಂಡೋಗ್ತೀಯೇನೆ? ನನಗೊಂದು ಸ್ವಲ್ಪ ಬಿಟ್ಟೋಗು. ಅಲ್ಲೋ ಕಣೋಣ, ನಿನಗೇನಾಗಿದೆ? ಮನೇಲಿ ಅದಕ್ಕೆ ಬಂದಿದ್ದಾರೆ, ಬಿಸಿ ಬಿಸಿದು ಕೇಳಿ ಮಾಡಿಸ್ಕೊತೀನೋ. ನನಗೆ ಅಂದರೆ ಅಲ್ಲಿ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಮಾಡಿಸ್ಕೊಂಡು ತೊಗೊಂಡೋಗ್ತೀನಿ. ಏನು ಅದಕ್ಕೆ ಮಾಡ್ಕೊಡಲ್ವಾ ನೀವು? ನಿಜವಾಗ್ಲೂ ಪೂಜೆ, ಇಲ್ಲಿವರೆಗೂ ಅವ್ರಿಗೆ ಏನಿಷ್ಟ ಇಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಿಂಗೆ ಹೇಳಿದ್ರೆ ಹೆಂಗತ್ಗೆ? ಯಾಕೋ ಅಣ್ಣ, ಅದಕ್ಕೆ ಕೇಳಿಲ್ವಾ ಅಥವಾ ನೀನೇ ಹೇಳಿಲ್ವಾ? ಇಲ್ಲ ಕಣೆ, ಪಾಪ ಅವ್ರು ಕೇಳಿದ್ರು, ನಾನೇ ಹೇಳಿಲ್ಲ ಅಷ್ಟೇ. ಅದಕ್ಕೆ ಅವ್ನಿಗೆ ಏನಿಷ್ಟ ಅಂತ ಹೇಳ್ಬಿಡ್ತೀನಿ ನೋಡಿ. ನಿಜವಾಗ್ಲೂ ಇವನಿಗೆ ಹುಣಸೆಹಣ್ಣು ಚಿತ್ರಾನ್ನ ಅಂದರೆ ಪಂಚಪ್ರಾಣ. 3 ಹೊತ್ತು ಅದನ್ನೇ ಇಕ್ಕಿದ್ರು ಬೇಕಾದ್ರೆ ತಿಂತಾನೆ, ಬೇಡ ಅಂತ ಹೇಳಲ್ಲ. ಹೌದಾ? ಅದರಲ್ಲೂ ಉಪ್ಪಿಟ್ಟಂದರೆ ಇಷ್ಟ ಆಗಲ್ಲ ಅವನಿಗೆ. ಮತ್ತು ಪುಳಿಯೋಗರೆನೂ ಚೆನ್ನಾಗಿ ತಿಂತಾನೆ. ಪುಳಿಯೋಗರೆ, ಚಿತ್ರಾನ್ನ ಗೊಜ್ಜು, ಅದರಲ್ಲೂ ಹುಣಸೆಹಣ್ಣು ಚಿತ್ರಾನ್ನೇ ಆಗಬೇಕು ಹೇಳಿದ್ದೀನಲ್ವಾ, ಅವಾಗವಾಗ ಮಾಡಿಕೊಡಿ, ಹೊಟ್ಟೆ ತುಂಬ ಚೆನ್ನಾಗಿ ತಿಂತಾರೆ. ಅದೇನು ಇವತ್ತು ಮಧ್ಯಾಹ್ನ ಅಡುಗೆಗೆ ಚಿತ್ರಾನ್ನ ಮಾಡಿಬಿಟ್ಟಿದ್ದೀರಲ್ಲ? ಹಾಗೇನಿಲ್ಲ ಅಣ್ಣ, ಹೇಗಿದ್ರು ನಾಳೆ ನಾನು ಹೋಗ್ಬೇಕಲ್ವಾ. ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡು ಪಾಪ ಒಂದು ದೊಡ್ಡ ಬಾಕ್ಸಲ್ಲಿ ಮಾಡಿಕೊಟ್ರು. ಇನ್ನು ಸಾಂಬಾರು ಇನ್ನೇನು ಮಾಡ್ತೀವಿ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ ಬಿಡಮ್ಮ ಅಂತ ಹೇಳಿದ್ರು ಅಜ್ಜಿ. ಹಾಗಾಗಿ ಸಾಂಬಾರು ಏನೂ ಮಾಡಲಿಲ್ಲ, ಎಕ್ಸ್ಟ್ರಾ ಅಡುಗೆ ಏನೂ ಮಾಡಲಿಲ್ಲ. ಬಿಸಿ ಅನ್ನಕ್ಕೆ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡಿದ್ರು ಅಷ್ಟೇ. ಎಲ್ಲ ಮಾಡೋದು ಮಾಡಿದ್ರೆ ಸ್ವಲ್ಪ ಬೋಂಡ, ಈ ಬಜ್ಜಿ ಏನಾದರೂ ಹಾಕ್ಬೇಕಲ್ವಾ? ಇವಾಗ ನೀನು ಫ್ರೀಯಾಗಿ ಕೂತಿದ್ಯಲ್ಲ, ಬಜ್ಜಿ ಬೋಂಡ ಎಲ್ಲ ಮಾಡಿವಂತೆ ಬಾ. ನಾನು ಹೇಳಿದ್ರೆ ನನಗೆ ಹೇಳ್ತಾಳೆ. ಸೂರ್ಯ, ಹೇಳಮ್ಮ. ಆಗ್ಲಿಲ್ವೇನಪ್ಪ, ಇನ್ನು ಓದ್ತಾಗಾಯ್ತು ಕಣ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬಂದಿರೋದೇ ಗೊತ್ತಿಲ್ಲ ನನಗೆ. ಪೂಜೆ ಇವಾಗ ಹಂಗಂತ ಅಂದ್ಲು. ಎಲ್ಲ ರೆಡಿ ಇದ್ದೀರಾ? ಎಲ್ಲ ಹೊರಟಿದ್ದೀವಿ ಕಣ, ಏನು ಹೊಂದಿಸ್ಕೊಂಬಂದಿಲ್ಲ, ಎಲ್ಲ ಒಂದು ಸಿಕ್ಕಿದ್ದೀನಿ. ನಾವು ಎಲ್ಲ ರೆಡಿ ಆಗಿದ್ದೀವಿ. ಇನ್ನೇ ನೀನು ಗೊತ್ತಿದ್ದಂಗಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಬರೋದೆ. ರೋಷ್ಟು ಹೊತ್ತು ಮುಂಚೆನೇ ಹೋಗೋಣ, ಮಾಡ ಬೇರೆ ಆಗೈತೆ ಕಣ, ಮಳೆ ಗಿಳೆ ಬಂದತ್ತು ಅಂತ ಅಷ್ಟೇ. ಮಳೆ ಬಂದರೆ ಏನಮ್ಮ, ಕಾರಲ್ಲಿ ತಾನೇ ಹೋಗ್ತೀವಿ, ಕಾರಲ್ಲಿ ತಾನೇ ಬರ್ತೀವಿ. ಹಂಗಲ್ಲ ಕಣಿ, ಅಲ್ಲಿ ದೇವಸ್ಥಾನದಾಗೆಲ್ಲ ಹಿಂಸೆ ಆಗ್ತತೆ ಪೂಜೆ ಮಾಡ್ಸೋಕ್ಕೆ. ಕಾರ್ ಬೇರೆ ಆಚೆ ನಿನ್ಸಿರ್ತೀವಿ, ಆ ಪೂಜಾರಪ್ಪನವ್ರು ಬಂದು ಪೂಜೆ ಮಾಡ್ಕೊಡೋದು ಬೇಡವೆ ಗಾಡಿಗೆ? ಸರಿ ಅಣ್ಣ, ಊಟ ಮಾಡ್ಕೊಂಡು ಬರ್ರಿ, ಹೊರಡೋಣ, ಸರಿನಾ? ಸರಿ ಪೂಜಾ, ನೀವೆಲ್ಲ ಊಟ ಮಾಡಿದ್ರಾ? ಎಲ್ಲರದು ಆಗೈತೆ ಕಣ. ಪೂಜಾ, ನಿಮ್ಮ ಹೊತ್ತಿಗೆ ಆಕೆ ಬಂದು ಕೊಡಮ್ಮ, ಇನ್ನೂ ತಿಂದಿಲ್ವೇನಾ? ಪರವಾಗಿಲ್ಲ ಬಿಡಮ್ಮ, ಇದರಲ್ಲಿ ತಿಂತೀವಿ. ಸರಿ ಆಯಿತು, ಬೇಕಾದ್ರೆ ಕೇಳಿ ಹಾಕ್ಸ್ಕೊಡ್ರಿ ಇನ್ನೊಂಚೂರು. ಹಂಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬತ್ತಾ, ಬೇಕಾರೆ ನಮ್ಮನ್ನು ಮನೆ ತಕ್ಕ ಬಿಟ್ಬಿಟ್ಟು ಮೊದಲು ಕಲ್ಯಾಣಿನ ಶಾಪಿಗೆ ಕರ್ಕೊಂಡೋಗಿ ಬಂದುಬಿಡಪ್ಪ. ಯಾಕೆ ಹುಡುಗಿಗೆ ಮೈಗೆ ಹುಷಾರಿಲ್ಲ ಸರಿಯಾಗಿ. ಪರವಾಗಿಲ್ಲ ಅತ್ತೆ, ಹುಷಾರಿದ್ದೀನಿ. ಅಯ್ಯೋ ಸುಮ್ಕಿರಮ್ಮ ನೀನು, ದಿನ ಬಿಡ್ದಿನ ತಲೆನೋವು ಬತ್ತೈತಿ, ಏನು ಹಿಂಗಾಡ್ತೀಯ ನೀನು? ಏನು ಒಂದ್ಸರಿ ಆಸ್ಪತ್ರೆಗೆ ಹೋಗಿ ಬಂದರೆ ಏನೂ ಆಗಲ್ಲ, ಒಂದು ಮಾತ್ರೆ ಗಿತ್ರೆ ತಗೊಂಡ್ರಿ. ಅಲ್ಗೂ ನಾನು ಮೊನ್ನೆನೇ ಹೇಳಿದ್ದೀನಿ ಹೋಗಿ ಬರೋಣ ನಡಿಯಮ್ಮ ಅಂತ. ಸುಮ್ಮನೆ ನೋಡು ನೀನು, ಬೇಡ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ತಿ. ಹೆಂಗನಾಗಲಿ ಒಂದ್ಸರಿ ಚೆಕಪ್ ಮಾಡಿಸ್ಬಿಟ್ಟು ಮಾತ್ರೆ ಗಿತ್ರೆ ತಗೊಂಡು ಬಾರ, ನೀನು ಹೋಗಿ ಕರ್ಕೊಂಡೋಗ. ಆಯ್ತು ಬಿಡಮ್ಮ. ಸರಿ ಅಣ್ಣ, ಏನಾದರೂ ಬೇಕಾದರೆ ಕೇಳು, ಬರ್ತೀನಿ. ಅಲ್ರಿ, ನನ್ನ ಮೇಲೆ ಇರೋ ಕೋಪನ ಊಟದ ಮೇಲೆ ಯಾಕೆ ತೋರಿಸಿದ್ರಿ ನೀವು? ಊಟ ಮಾಡ್ಬೇಕು ತಾನೇ? ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದೇ ಊಟ ಸೇರಿಬಿಡುತ್ತೆ. ಹೌದಾ? ನಾನೆಲ್ಲೋ ಅದೇ ಬೇರೆ ಇದೇ ಬೇರೆ ಅಂದ್ಕೊಂಡಿದ್ದೆ. ನಿಜ ಹೇಳ್ತೀನಿ ರೀ, ಒಂದೊಂದ್ಸರಿ ನೀವು ಮನುಷ್ಯನೇ ಅಲ್ಲ ಅನಿಸುತ್ತೆ ನನಗೆ. ಹೌದಾ? ಮತ್ತೆ ಇನ್ನೇನು ಅನಿಸುತ್ತೆ? ಏನಿಲ್ಲ, ಊಟ ಮಾಡಿ. ಊಟ ತರಿಸಿದ್ದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ನಂದು ಆಲ್ರೆಡಿ ಊಟ ಆಯ್ತು ರೀ, ನೀವು ಊಟ ಮಾಡಿ. ಏನೋ ಊಟನೇ ಮಾಡಿಬಿಟ್ರಾ? ಮತ್ತೆ ಕೆಲಸ ಮಾಡೋರ್ಗೆ ಹೊಟ್ಟೆ ಹಶ್ವಾಗಲ್ವಾ? ಹೊಟ್ಟೆ ಎಸ್ತಿತ್ತು ತಿನ್ನಪ್ಪ. ಎಷ್ಟು ಕೊಬ್ಬು ನೋಡಿ ನಿಮಗೆ. ನನಗೆ ಬೈಯೋದು ಬೈದ್ಬಿಟ್ಟು ಮನೇಲಿ ನಾನು ಅಳ್ತಾ ಇರ್ತೀನಿ, ನನ್ನ ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋದು ಸ್ವಲ್ಪನೂ ನಿಮಗೆ ಗಿಲ್ಟ್ ಕಾಡಿಲ್ಲ. ಎಷ್ಟು ಚೆನ್ನಾಗಿ ಊಟ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಓ, ಹಾಗಿದ್ರೆ ಎಲ್ಲರೆದ್ರಿಗೂ ಆಫೀಸಲ್ಲಿ ಕೂತ್ಕೊಂಡು ನಾನು ಅಂತ ಅಳ್ಬೇಕಾಗಿತ್ತಲ್ವಾ? ನೀವು ಅಳೋದು ಇನ್ನೂ ಅಳಿಸ್ತೀರಾ ನನಗೆ ಬಿಟ್ಟರೆ ಅಷ್ಟೇ. ಮತ್ತೆ ನೀನು ಹೇಳೋದು ನೋಡಿದ್ರೆ ಹಾಗೆ ಇದೆ. ಅಲ್ರಿ, ಅದು ಹೇಗ್ರಿ ಊಟ ಸೇರ್ತು ನಿಮಗೆ? ಸ್ವಲ್ಪನಾದ್ರೂ ಏನು ಅನ್ಸಲ್ವಾ ನಿಮಗೆ? ಅಲ್ಲಿ ನೋಡು, ಮತ್ತೆ ಅದನ್ನೇ ಕೇಳೋದು. ನಿಜ ಹೇಳ್ರಿ, ಊಟ ಮಾಡಿದ್ರೇನ್ರಿ ನೀವು? ನಿಜವಾಗ್ಲೂ ಊಟ ಮಾಡಿದೆ. ಫ್ರೆಂಡ್ಸ್ ತೊಗೊಂಬಂದಿದ್ರು,
ಅಲ್ಲೇ ತಿನ್ಬಿಟ್ಟೆ. ಸಾರಿ, ಇನ್ಮೇಲೆ ತಿನ್ನಲ್ಲ, ಸರಿನಾ? ಈ ಥರ ಫೀಲಿಂಗ್ಸೇ ಇಲ್ಲದಿರೋರ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ಕಲ್ಯಾಣಿಯವರೇ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ಏನು ಗೊತ್ತಾ, ಇನ್ಮೇಲೆ ಮನೆಯಿಂದನೇ ಬಾಕ್ಸ್ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ, ಮನೆಯಿಂದ ಯಾಕೆ ತೊಗೊಂಡೋಗ್ತೀರಾ? ಅಲ್ಲೇ ಕ್ಯಾಂಟೀನಲ್ಲಿ ತಿನ್ಕೊಡ್ರಿ. ಏಕೆ? ನಾನೇ ಕ್ಯಾಂಟೀನಲ್ಲಿ ತಿನ್ಕೋಬೇಕು? ಅಯ್ಯೋ ಹೋಗ್ರಿ, ಮನೆ ಕೆಲಸ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ಅಡುಗೆ ಮಾಡಿ ಬಾಕ್ಸಿಗೆ ಬೇರೆ ಹಾಕಬೇಕು ಅಂದರೆ ನನಗೆ ಕಷ್ಟ ಆಗಲ್ವಾ, ಅದಕ್ಕೆ. ಯಪ್ಪ, ಎಷ್ಟು ಡವ್ ಮಾಡ್ತೀರಿ ನೀವು. ಮೊದಲೆಲ್ಲ ಏನು ಹೇಳ್ತಿದ್ರಿ ನೀವು? ನಾನೇ ಬಾಕ್ಸ್ಗೆ ಕೊಡ್ತೀನಿ, ತೊಗೊಂಡೋಗಿ ಅಂತ ಹೇಳ್ತಿದ್ರಿ. ಇವತ್ತು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಾ? ಏನು ಗೊತ್ತಾ ರೀ, ಒಂದೇ ಸರಿ ಆಫರ್ ಬಿಡೋದು. ಆಫರ್ ಇದ್ದಾಗ ತೊಗೊಂಡ್ಬಿಡ್ಬೇಕು. ನೀವು ಬೇಡ ಅಂತ ಬಿಟ್ರಿ. ಸೊ ಇವಾಗ ನನಗೆ ಇಂಟ್ರೆಸ್ಟ್ ಇಲ್ಲ. ಅದೆಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನನಗೆ ಮನೆಯಿಂದನೇ ಬಾಕ್ಸ್ ಕೊಡ್ಬೇಕು ನೀನು. ಪ್ರೀತಿಯಿಂದ ಮಾಡ್ಕೊಡ್ತೀನಿ ತಗೊಂಡೋಗಿ ಅಂತ ಹೇಳಿದ್ರೆ ಎಷ್ಟು ಕೊಪ್ಪು ತೋರಿಸಿದ್ರಿ ನೀವು. ಈಗ ಹೋಗ್ಲಿ, ಆಗಿರೋದನ್ನೆಲ್ಲ ಬಿಟ್ಟಾಕಮ್ಮ. ನಾಳೆಯಿಂದ ಮನೆಯಿಂದನೇ ಬಾಕ್ಸ್ ಕೊಡ್ತೀಯ ತಾನೆ? ನೋಡೋಣ ಬಿಡಿ. ಇದೇ ಬೇಡ ಅಂತ ಹೇಳೋದು. ಏನೋ ಇವತ್ತೊಂದು ದಿವಸ ಬೈದ್ಬಿಟ್ಟು ಹೋಗಿದ್ದೀನಿ ಅಂತ ಬಂದು ಸಮಾಧಾನ ಮಾಡೋದಲ್ಲ, ದಿನ ಹೀಗೆ ಇರಬೇಕು. ಅಷ್ಟೇ ತಾನೇ, ದಿನ ಹೀಗೆ ಇರ್ತೀನಿ ಬಿಡು. ನೋಡ್ತೀನಿ ಇನ್ನೊಂದು ಸರಿ ಏನಾದರೂ ಈ ಥರ ನನ್ನ ಕೈಯಲ್ಲಿ ಸಿಗಾಕೊಬೇಕು ನೀವು. ನಿಜವಾಗ್ಲೂ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀವೇನು ಮಾಡ್ತೀರೋ ನಿಮಗೆ ಗೊತ್ತಿಲ್ಲ, ಇನ್ನು ನನ್ನನ್ನೇನು ಮಾಡ್ತೀರಾ? ಬರೀ ಡೈಲಾಗ್ ಹೊಡಿಯೋದೆ. ಏನು ಗೊತ್ತಾ, ನಿಜವಾಗ್ಲೂ ನಾನು ಅತ್ತೆ ಹತ್ರ ಹೇಳಬೇಕಾಗಿತ್ತು. ಹೇಳಿದ್ರೆ ನಿನ್ನನ್ನು ಯಾರಾದರೂ ಹೆಂಡತಿ ಅಂತ ಹೇಳ್ತಾರಾ? ಮತ್ತೆ ಇನ್ನೇನಂತ ಹೇಳ್ತಾರೆ? ಯಾರಾದರೂ ತನ್ನ ಗಂಡನ ಮರ್ಯಾದೆ ಕಾಪಾಡೋಕೆ ನೋಡ್ತಾರೆ. ನೀನು ನೋಡಿದ್ರೆ ನನ್ನ ಮರ್ಯಾದೆ ತೆಗಿತಾ ಇದೆಯಲ್ಲ. ಗಂಡನ ಥರ ಇದ್ರೆ ಮರ್ಯಾದೆ ಯಾಕೆ ತೆಗಿತಾರೆ? ನಿಮ್ಗೆ ಹಾಗೆ ಮಾಡಬೇಕು. ಏನೋ ಮಾಡಮ್ಮ, ಏನೋ ಒಂದು ತಪ್ಪು ಮಾಡಿ ಸಿಗಾಕೊಂಡಿದ್ದೀನಿ ಅಂತ ಇಷ್ಟೊಂದೆಲ್ಲ ರೋದನೆ ಕೊಡ್ತಾ ಇದೆಯಾ? ಹೌದು, ಮತ್ತೆ ಗಂಡ ಏನು ತಪ್ಪು ಮಾಡಿದ್ರು ಸಹಿಸ್ಕೋತಾಳೆ. ಆದರೆ ಇಂಥ ವಿಚಾರದಲ್ಲೆಲ್ಲ ನೀವು ಆಟ ಆಡಬೇಡಿ ನನ್ನ ಹತ್ರ. ನಿಜವಾಗ್ಲೂ ನಾನು ಸಹಿಸ್ಕೊಡಲ್ಲ. ನಾನೇ ಅಂತಲ್ಲ, ಯಾರೂ ಸಹಿಸ್ಕೊಡಲ್ಲ, ಗೊತ್ತಾ? ಏನು ಮಾಡೋದು, ಹುಡುಗರು ಹುಟ್ಟುಗುಣನೇ ಅಷ್ಟು. ತಪ್ಪು ಮಾಡಿಬಿಡ್ತೀವಿ. ಸೊ ಹೆಂಡತಿ ಆದವಳು ಕರುಣಾಮಯಿ, ಕ್ಷಮಿಸ್ಬೇಕಲ್ವಾ? ಹಾಂ, ಇದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀರಾ ನೀವು. ಹಬ್ಬ, ಅಂತೂ ಇಂತೂ ಸದ್ಯ ಏನು ಗೊತ್ತಾ ಕಲ್ಯಾಣಿ, ಇವತ್ತು ನನ್ನ ಮನಸ್ಸು ತುಂಬ ಅಗ್ರ ಆಗ್ತಾ ಇದೆ ಗೊತ್ತಾ? ಯಾಕೋ? ಯಾಕೆ ಅಂದರೆ ಏನೋ ಗೊತ್ತಿಲ್ಲ. ಹೇಗಪ್ಪ ನಿನಗೆ ಸಮಾಧಾನ ಮಾಡೋದು ಅಂತ ಅಂದ್ಕೊಂಡಿದ್ದೆ. ನಿನ್ನ ಜೊತೆ ಮಾತಾಡ್ತಾ ಏನು ಪ್ರಾಬ್ಲಮ್ಮೇ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ, ಗೊತ್ತಾ? ಯಾಕೆ ಅಂತ ಹೇಳಿ, ನಿಜ ಒಪ್ಕೊಂಡ್ರಲ್ಲ ಅದಕ್ಕೆ. ಹೌದಲ್ವಾ? ಕರೆಕ್ಟ್. ಸಾರಿಪ್ಪ, ಇನ್ನೊಂದು ಸರಿ ಹಾಗೆ ಮಾಡಲ್ಲ, ಸರಿನಾ? ಸರಿ ರೀ, ಆಯಿತು. ಆಮೇಲೆ ನಾನೇನೋ ಕೇಳಬೇಕಾಗಿತ್ತು ನಿನಗೆ. ಏನು? ಅದು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ. ಹೌದಾ ರೀ? ನಿಜವಾಗ್ಲೂ ಅಂತ ಕೇಳೋದು ನೋಡು. ಹೋಗಬೇಕು ಅಂತ ನನಗೇನೋ ಆಸೆ ಇದೆ. ನೀವು ಮೇಡಮ್ ಅವ್ರು ಪರ್ಮಿಷನ್ ಕೊಟ್ಟರೆ ಹೋಗೋಣ, ಇಲ್ಲಾಂದರೆ ಬೇಡ. ಹೋಗೋಣ ಅಂತ ಕೇಳ್ತಾ ಇದ್ದೀರಲ್ಲ ರೀ, ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಹೋಗೋಣ ರೀ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಇಷ್ಟ ನಿನಗೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀವೆಲ್ಲಿ ಕರ್ಕೊಂಡೋದ್ರೂ ಬರ್ತೀನಿ. ಯಾವ ಪ್ಲೇಸ್ಗೆ ಹೋಗೋದು ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಹುಡುಗರ ಜೊತೆ ಹೋಗ್ತಿದ್ದೆ, ಫ್ರೆಂಡ್ಸ್ ಜೊತೆ, ಇಲ್ಲ ಅಂತ ಇಲ್ಲ. ಬಟ್ ಇವಾಗ ಹೆಂಡತಿ ಜೊತೆ ಹೋಗ್ಬೇಕಲ್ವಾ? ಸೊ ನೋಡೋಣ, ನಮ್ಮ ಫ್ರೆಂಡ್ಸ್ ಹತ್ರ ವಿಚಾರಿಸ್ತೀನಿ ಒಳ್ಳೆ ಪ್ಲೇಸು ಯಾವುದಿದೆ ಅಂತ. ಸೊ ಆಮೇಲೆ ಡಿಸೈಡ್ ಮಾಡೋಣ, ಓಕೆನಾ? ರೀ, ಆ ಊರಿಂದ ಅಪ್ಪ ಅಮ್ಮ ಎಲ್ಲರನ್ನೂ ಕರೆಸ್ತೀನಿ, ಫ್ಯಾಮಿಲಿ ಫುಲ್ ಹೋಗೋಣ. ಅಮ್ಮ ತಾಯಿ, ಫ್ಯಾಮಿಲಿ ಟ್ರಿಪ್ ಬೇಕಾದರೆ ಒಂದ್ಸರಿ ಸಪ್ರೇಟಾಗಿ ಪ್ಲ್ಯಾನ್ ಮಾಡ್ತೀನಿ, ಓಕೆನಾ? ಈಗ ಸದ್ಯಕ್ಕೆ ನೀನು ನನ್ನನ್ನು ಅರ್ಥ ಮಾಡ್ಕೋಬೇಕು, ನಾನು ನಿನ್ನನ್ನು ಅರ್ಥ ಮಾಡ್ಕೋಬೇಕು. ಸೊ ಇಬ್ಬರೇ ಟ್ರಿಪ್ ಹೋಗ್ಬರೋಣ, ಓಕೆನಾ? ಅಯ್ಯೋ ರೀ, ಇಬ್ಬರೇ ಹೋಗೋದಾ? ಅತ್ತೆ ಅವರೆಲ್ಲ ಏನಂತಾರೋ ಏನೋ. ಅವ್ರೇನು ಅನ್ನಲ್ಲ, ನಾನು ಮಾತಾಡ್ತೀನಿ. ಸರಿ, ಬೇಗ ಊಟ ಮಾಡು, ಹೊರಡೋಣ. ಕಿರಣ್ ಅವ್ರು ಹೇಳಿದ್ದು ಇದೇ ಅಡ್ರೆಸ್ಸಾ? ಏನು ಒಬ್ಬರು ಕಾಣಿಸ್ತಾ ಇಲ್ವಲ್ಲ, ಏನು ಮಾಡೋದೀಗ? ಆಫೀಸ್ ರೂಮ್ಗೆ ಹೋಗಬೇಕು ಬೇಡವೋ? ಇಲ್ಲೇ ಇದ್ದಾರಲ್ಲ, ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ನೀನು ಕಿವಿ ಕೇಳಿಸಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್, ಐ ಆಮ್ ನಂದಿನಿ. ಸಾರಿ, ನಂದಿನಿ ಅವರೇ, ಕಿರಣ್ ಅಂತ ಇದ್ದಾರಲ್ಲ, ಅವ್ರನ್ನ ಸ್ವಲ್ಪ ಕರಿತೀರಾ? ಓ, ನ್ಯೂ ಅಪಾಯಿಂಟ್ಮೆಂಟಾ? ಹೌದು. ಸರಿ, ಕುತ್ಕೊಳ್ಳಿ, ಇಲ್ಲೇ ಎಲ್ಲ ಹೋಗಿದ್ದಾರೆ, ಬರ್ತಾರೆ. ಓಕೆ, ಎಕ್ಸಾಕ್ಟ್ ಕಿರಣ್ ಅವ್ರ ಆಫೀಸ್ ಲೊಕೇಶನ್ ಇದೆ ಅಲ್ವಾ? ಹಾಂ, ಕುತ್ಕೊಳ್ಳಿ, ಬರ್ತಾರೆ. ಯಪ್ಪ, ಆಫೀಸ್ ನೋಡಿದ್ರೇ ಭಯ ಆಗ್ತಿದೆ. ಏನು ಕೆಲಸ ಕೊಡ್ತಾರೋ ಏನೋ. ಏನಾದರೆ ಏನಂತೆ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಾನು ಇಲ್ಲಿ ಕೆಲಸ ಮಾಡಲೇಬೇಕು. ಹಾಯ್ ಸುಮಾ ಅವರೇ. ಹಾಯ್ ಕಿರಣ್ ಅವರೇ. ಅಡ್ರೆಸ್ ಗೊತ್ತಾಯ್ತೇನ್ರಿ? ಹೌದು ರೀ, ಆಟೋದವರು ಕರೆಕ್ಟಾಗಿ ಕರ್ಕೊಂಬಂದ್ಬಿಟ್ರು. ನೀವು ಅವ್ರಿಗೆ ಫೋನ್ ಕೊಟ್ಟು ಮಾತಾಡ್ಸಿದ್ದು ಒಳ್ಳೇದೇ ಆಯಿತು, ಇಲ್ಲ ಅಂದಿದ್ರೆ ಮಿಸ್ ಆಗ್ತಾ ಇತ್ತು. ಹೌದು ರೀ. ಬೇರೆ ಎಲ್ಲೂ ಮಿಸ್ ಆಗೋಗಿಲ್ಲ ತಾನೇ? ಇಲ್ಲ ಕಿರಣ್ ಅವರೇ, ಕಾಫಿ ಆಯಿತಾ? ಇನ್ನೂ ಇಲ್ಲ, ಜಸ್ಟ್ ಇವಾಗ ಹೋಗಬೇಕು. ಸೊ ಹೊರಟಿದ್ದೆ, ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಸದ್ಯ ನೀವು ಬೇಗನೆ ಬಂದ್ರಲ್ಲ, ಒಳ್ಳೇದಾಯಿತು. ಅದು ಸೂರ್ಯ ಅವ್ರು ಬಂದಿಲ್ವಾ? ಇಲ್ಲ ಸುಮಾ ಅವರೇ, ಬಂದಿದ್ರು, ಹಾಫ್ ಡೇ ಲೀವ್ ಹಾಕೊಂಡು ಹೋಗಿದ್ದಾರೆ. ಹೌದಾ, ನಾನು ಇದ್ದಾರೆ ಅಂತ ಅನ್ಕೊಂಡೆ. ಇಲ್ಲ, ನಿಮ್ಗೆ ಹೇಳಿಲ್ವಾ ವಿಷಯನ? ಇಲ್ವಲ್ಲ. ಹೊಸ ಕಾರ್ ತೊಗೊಂಡಿದ್ದಾರೆ ರೀ. ಅವ್ರ ವೈಫು, ಅವ್ರ ಫ್ಯಾಮಿಲಿ ಫುಲ್ಲು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಸೊ ಕಾರ್ಗೆಲ್ಲ ಪೂಜೆ ಮಾಡಿಸ್ಬೇಕಲ್ವಾ, ಹಾಗಾಗಿ ಬೇಗನೆ ಹೋದರು. ಹಾಂ, ಸರಿ ಬಿಡಿ. ಸರಿ, ಬನ್ನಿ, ಕಾಫಿ ಕುಡ್ತಾ ಮಾತಾಡೋಣ. ಸರಿ, ಬನ್ನಿ. ಇವಳು ಯಾರು? ಸೂರ್ಯ ಇವಳಿಗೆ ಗೊತ್ತು?
ಸೂರ್ಯ ನನಗೂ ಗೊತ್ತಿಲ್ಲ ಏನಾದರೂ ಡಬಲ್ಗೆ ಮಾಟ ಆಡ್ತಿದ್ದೇನಾ? ಅಲ್ಲ, ಇಷ್ಟು ದಿನದವರೆಗೂ ಸೂರ್ಯಂಗೆ ಗರ್ಲ್ ಫ್ರೆಂಡ್ ಅಂತ ನನಗೆ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅಂಥದ್ರಲ್ಲಿ ಇವಳೇನು ಹೊಸ್ದಾಗಿ ಬಂದುಬಿಟ್ಟು ಸೂರ್ಯ ಎಲ್ಲಿ ಅಂತ ಕೇಳ್ತಾಳೆ. ಯಾರು ಇರ್ಬೋದು ಇವಳು? ಏನೇ ಆದರೂ ಸೂರ್ಯನ ಹತ್ರ ಇವಳು ಮಾತಾಡದೇ ಇರೋ ರೀತಿ ನಾನು ನೋಡ್ಕೋಬೇಕು. ಅದು ಅಲ್ಲದೆ ಕಿರಣ್ ಹತ್ರ ಬೇರೆ ಇಷ್ಟು ಕ್ಲೋಸಾಗಿ ಮಾತಾಡ್ತಿದ್ದಾಳೆ. ಇವಳೇನಾದರೂ ಕಿರಣ್ಗೆ ಫ್ರೆಂಡಾ ಅಥವಾ ಸೂರ್ಯನ ಫ್ರೆಂಡಾ? ಯಾವಳಾದರೆ ನನಗೇನು, ಸೂರ್ಯನ ಹತ್ರ ಮಾತ್ರ ಮಾತಾಡ್ಕೊಡ್ದು ಇವಳು ಅಷ್ಟೇ. ಏನು ತೊಗೊತೀರಾ? ಸಾರಿ ರೀ, ದಯವಿಟ್ಟು ನನಗೇನು ಬೇಡ. ನೀವು ಕಾಫಿ ಕುಡೀರಿ. ಪರವಾಗಿಲ್ಲ ರೀ, ಅಟ್ಲೀಸ್ಟ್ ಕಾಫಿ ಅದ್ರ ತಗೊಳ್ಳಿ, ಏನಾಗಲ್ಲ. ಓಕೆ ರೀ, ಥ್ಯಾಂಕ್ಸ್. ಮತ್ತೆ ಇದೇನು ನಿಜವಾಗ್ಲೂ ನಾನು ನಂಬೋಕೆ ಆಗ್ತಾ ಇಲ್ಲ ರೀ. ಇದ್ದಕ್ಕಿದ್ದಂಗೆ ಅದು ನಮ್ಮ ಕಂಪ್ನಿ ಕೆಲ್ಸಕ್ಕೆ ಬಂದಿದ್ದೀರಾ ಅಂದರೆ ನಿಜವಾಗ್ಲೂ ಇದೊಂಥರ ಆಶ್ಚರ್ಯನೇ ನನಗೆ. ಏನು ಮಾಡೋದು ಕಿರಣ್ ಅವರೇ, ಅನಿವಾರ್ಯ, ಬರಲೇಬೇಕಾಯ್ತು, ಅದಕ್ಕೆ ಬಂದೆ. ಇರಲಿ ಬಿಡ್ರಿ ಸುಮಾ ಅವರೇ, ಕೆಲ್ಸಕ್ಕೆ ಬಂದಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಈ ರೀತಿ ಹೊರಗಡೆ ಬಂದು ದುಡಿಯೋದ್ರಿಂದ ಸ್ವಲ್ಪ ನಿಮಗೂ ಕೂಡ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ. ಹೌದು, ನಿಜ ನೀವು ಹೇಳೋದು. ನಾನೇನು ಅನ್ಕೊಂಡೆ ಅಂದರೆ ಕಲ್ಯಾಣಿ ಅವರೇ ನಿಮಗೆ ಏನಾದರೂ ಕೆಲಸಕ್ಕೆ ರೆಫರ್ ಮಾಡಿದ್ರಾ ಅಂತ ಅನ್ಕೊಂಡೆ. ಇಲ್ಲ ಕಿರಣ್ ಅವರೇ, ನಾನು ಡ್ಯೂಟಿಗೆ ಜಾಯ್ನ್ ಆಗ್ತಿರೋ ವಿಷಯ ಅವಳಿಗೆ ಗೊತ್ತೇ ಇಲ್ಲ. ಹೌದಾ, ಒಳ್ಳೇದಾಯ್ತು ಬಿಡಿ. ಯಾಕೆ? ಇನ್ಮೇಲೆ ಕೆಲಸದಲ್ಲಿ ಇರ್ತಿರಲ್ವಾ, ಇಲ್ಲಿ ಏನಾಗುತ್ತೆ ಏನು ನಡೆಯುತ್ತೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ಬಿಡಿ. ನಾವೇನು ಹೇಳಬೇಕಾಗೇ ಇಲ್ಲ. ಅಂದರೆ ನೀವೇನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಸುಮಾವ್ರೆ ಕೆಲವೊಂದನ್ನ ನೋಡಿದ್ರು ನೋಡದೇ ಇರೋರ ಥರ, ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡೇ ಇರೋರ ಥರ ಒಂಥರ ಮೂಗರು ಕೆಲಸ ಮಾಡ್ತಾರಲ್ವಾ, ಆ ಥರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಯಾಕೆ ಹೇಳ್ತಾ ಇದ್ದೀರಾ? ಅದೇ ಹೇಳಿದ್ನಲ್ವಾ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಸ್ವಲ್ಪ ನಿಮ್ಮ ಮನ್ಸಿಗೆ ಬೇಜಾರಾಗ್ಬೋದು, ಕೆಲವೊಂದು ವಿಚಾರನ ಹೇಳ್ಕೊಳಕ್ಕಾಗಲ್ಲ ರೀ. ಕಿರಣ್ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ಆದರೂ ಒಂದೇ ಒಂದು ವಿಷಯನ ನಾನು ನಿಮ್ಮ ಹತ್ರ ತಿಳ್ಕೊಬೇಕಾಗಿತ್ತು. ಹೌದಾ, ಏನ್ರಿ ಅದು? ನಾನು ಏನಾದರೂ ತಪ್ಪಾಗಿ ಮಾತಾಡ್ಬಿಟ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಯಾಕ್ರಿ ಇಷ್ಟೊಂದು ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ಪರವಾಗಿಲ್ಲ, ಅದೇನು ಕೇಳಬೇಕು ಅಂತಿದ್ದೀರಾ ಕೇಳಿ. ಗೊತ್ತೋ ಗೊತ್ತಿಲ್ಲದೇನೋ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ? ಗೊತ್ತಿರೋದನ್ನ ಇದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ, ಅದರಲ್ಲಿ ಏನಿದೆ? ಬೇಜಾರು ಮಾಡ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ. ಏನಾದರೂ ಅನುಮಾನ ಇದ್ದರೆ, ಡೌಟ್ ಇದ್ದರೆ ಕೇಳ್ರಿ. ಏನಿಲ್ಲ ಕಿರಣ್ ಅವರೇ, ನೀವು ನಮ್ಮ ಕಲ್ಯಾಣಿ ಮದುವೆಗೆ ಮುಂಚೆನೇ ನನಗೆ ಪರಿಚಯ ಆಗಿದ್ದರೆ ಸ್ವಲ್ಪ ಸೂರ್ಯನ ಬಗ್ಗೆ ನಾನು ತಿಳ್ಕೊಬೋದಾಗಿತ್ತು. ಬಟ್ ಇವಾಗ ಮದುವೆ ಆಗೋಗ್ಬಿಟ್ಟಿದೆ ಅಲ್ವಾ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕ್ರಿ, ಏನಾಯಿತು? ಏನಿಲ್ಲ, ಅದು ಸೂರ್ಯನ ಬಗ್ಗೆ. ಹಾಂ, ಕೇಳ್ರಿ. ಅದೇ ರೀ, ಇನ್ನೇನಿಲ್ಲ, ಸೂರ್ಯ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ನನಗೆ ಏನೋ ಒಂಥರ ಗೊತ್ತಿಲ್ಲ, ಯಾಕಂದರೆ ನನ್ನ ಪ್ರಾಣ ಸ್ನೇಹಿತೆ ಕಲ್ಯಾಣಿ ಅವಳು. ಸೊ ಅವಳಂತೂ ಏನೂ ಕೇಳಲ್ಲ ರೀ, ಒಂದು ಸ್ವಲ್ಪ ಅವಳು ಮುಗ್ದೇನೆ ಅವಳು. ಸೊ ಏನಾದರೂ ನೋಡಲಿ, ಏನಾದರೂ ಇರಲಿ, ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಹಾಗೇನೆ ಅವಳು. ಹಾಗಾಗಿ ನಾನು ಸೂರ್ಯ ಅವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಾನು ಈ ಮಾತು ಕೇಳ್ತಾ ಇದ್ದೀನಿ ಅಂತ. ಏನು ಬೇಕಾದರೂ ಅಂದ್ಕೊಳ್ಳಿ, ಆಯಿತಾ? ಬಟ್ ನಾನು ಅವ್ರ ಬಗ್ಗೆ ನಿಮ್ಮ ಹತ್ರ ಕೇಳ್ಬೋದಲ್ವಾ? ಅಲ್ಲ, ಇಷ್ಟೊಂದು ಡೀಪಾಗಿ ಯಾಕೆ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ಅದೇ ರೀ, ಹೇಳಿದ್ನಲ್ವಾ, ನಾನು ಕಲ್ಯಾಣಿಗೋಸ್ಕರ ತಿಳ್ಕೊಬೇಕು ನಾನು ಅಷ್ಟೇ. ಹಾಗಂತ ನಾನು ಕಲ್ಯಾಣಿಯನ್ನು ನನಗೆ ಹೇಳ್ಬಿಟ್ಟು ಕಳಿಸಿಲ್ಲ ರೀ, ನಾನೇ ಸ್ವತಃ ಬಂದಿದ್ದೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ಏನೋ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ. ಸೂರ್ಯ ಏನಾದರೂ ಎಲ್ಲೋ ಒಂದು ಸಾಸಿವೆ ಕಾಳಷ್ಟು ತಪ್ಪು ಮಾಡ್ತಾ ಇದ್ದಾನೇನೋ ಅನ್ನೋ ಒಂದು ಸಣ್ಣ ಅನುಮಾನ ಬಂತು ನನಗೆ. ಸೊ ಅದಕ್ಕಾಗಿ ಅಷ್ಟೇ, ಆ ಉದ್ದೇಶದಿಂದ ಅಷ್ಟೇ ಕೇಳ್ತಾ ಇದ್ದೀನಿ, ಬೇರೆ ಇನ್ನೇನಿಲ್ಲ ರೀ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಲ್ಲ ರೀ, ಅದಕ್ಕೆ ಇಷ್ಟೊಂದು ಮುಜುಗರ ಪಟ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಬಂದಿರೋ ಅನುಮಾನ ನಿಜನೇ ಬಿಡಿ. ಸೊ ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕಿರಣ್ ಅವರೇ, ಏನು ಹೇಳ್ತಾ ಇದ್ದೀರಾ ನೀವು? ಅದು ಸರಿ, ಯಾವ ಆಧಾರ ಇಟ್ಕೊಂಡು ಅವನ ಬಗ್ಗೆ ಅನುಮಾನ ಪಟ್ರಿ? ಯಾಕಾಗ ಅನ್ನಿಸ್ತು ನಿಮಗೆ? ಸಾರಿ ಕಿರಣ್ ಅವರೇ, ನೀವು ಅವ್ರ ಕ್ಲೋಸ್ ಫ್ರೆಂಡ್ ಆಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅದರಿಂದ ಅವ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುತ್ತಲ್ವಾ. ನನಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮೊನ್ನೆ ನಾನು ಕಲ್ಯಾಣಿ ನೋಡೋಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ಸೂರ್ಯ ಯಾರ ಜೊತೆನೋ ತುಂಬ ಕ್ಲೋಸಾಗಿ ಪರ್ಸ್ನಲಾಗಿ ಮಾತಾಡ್ತಾಯಿದ್ರು. ಅದು ಅಲ್ಲದೆ ಗಿಫ್ಟ್ ಬೇರೆ ಬಂದಿತ್ತು ಅವ್ರಿಗೆ. ಸೊ ನೀವೇ ಕೊಟ್ಟಿದ್ದೀರಾ ಏನೋ ಅನ್ನೋದು ಡೌಟ್ ಇತ್ತಲ್ವಾ. ನೋಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸರಿ ಅಂತ ಗಿಫ್ಟ್ ಓಪನ್ ಮಾಡಿದ್ರೆ ಅದರಲ್ಲಿ ತುಂಬ ರೊಮ್ಯಾಂಟಿಕ್ಕಾಗೆಲ್ಲ ಬರೆದಿತ್ತು. ಆಮೇಲೆ ಇದು ಲವ್ಸು, ಆಮೇಲೆ ಹಾರ್ಟು, ಏನೇನೋ ಎಲ್ಲ ಬರ್ತಿತ್ತು ರೀ. ಅದಕ್ಕೆ ನನಗೊಂದು ಸ್ವಲ್ಪ ಅನುಮಾನ ಬಂತು. ಅದಾದಮೇಲೆ ಸೂರ್ಯ ಒಂದು ಸರಿ ತುಂಬ ಪರ್ಸ್ನಲಾಗಿ ಕ್ಲೋಸಾಗಿ ಮಾತಾಡಿ ಅವರಿಬ್ಬರು ಗಂಡ ಹೆಂಡತಿ ಮಧ್ಯೆನೂ ಸ್ವಲ್ಪ ಜಗಳ ಆಯಿತು. ಸೊ ಆ ಗಿಫ್ಟು ಆಫೀಸಿಂದ ಕೊಟ್ಟರು ಅಂತ ಹೇಳಿದ್ರು ಅವ್ರ ಹೆಂಡತಿ ಕೇಳಿದ್ದಕ್ಕೆ. ಅದಕ್ಕೆ ನನಗೆ ಒಂದು ಸ್ವಲ್ಪ ಡೌಟು, ನೀವೇನಾದರೂ ಗಿಫ್ಟ್ ಕೊಟ್ಟಿದ್ರಾ ಅದನ್ನು? ಅಲ್ಲ ರೀ, ಹುಡುಗಿರು ಕೊಡೋ ಗಿಫ್ಟನ್ನು ನಾನೇನು ಕೊಡಲಿ? ಹೌದಲ್ವಾ, ಯಾರು ಕೊಟ್ಟಿರ್ಬೋದು ಆ ಗಿಫ್ಟು? ಸೂರ್ಯ ಏನಾದರೂ ಮದುವೆಗೆ ಮುಂಚೆ ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಾ ಇದ್ನಾ? ಅದೊಂದು ದೊಡ್ಡ ಕತೆ ರೀ. ಅದೆಲ್ಲ ಹೇಳ್ತಾ ಕೂತ್ರೆ ನಿಜವಾಗ್ಲೂ ಆಗಲ್ಲ. ಅವನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಿದ್ದೇನೋ ನಿಜ. ಬಟ್ ಮದುವೆಗೆ ಮುಂಚೆ ಅವಳು ಲವ್ ಮಾಡ್ತಾ ಇದ್ಲು, ಇವನು ಲವ್ ಮಾಡ್ತಾ ಇದ್ದ.
ಇದ್ದಕ್ಕಿದ್ದಂಗೆ ಅವ್ರ ಅಪ್ಪ ಅಮ್ಮ ಇವನ ಒಂದು ಬ್ಯಾಕ್ಗ್ರೌಂಡ್ ನೋಡಿ ಒಳ್ಳೆ ರಿಚ್ ಆಗಿರೋ ಹುಡುಗನ ತಂದು ಮದುವೆ ಮಾಡಿದ್ರು ಆ ಹುಡುಗಿಗೆ. ಸೊ ಅವಾಗ ಇವಳಿಗೆ ಆ ರಿಚ್ ಆಗಿರೋ ಹುಡುಗ ಸಿಕ್ಕುದ್ನಲ್ವ ಅಂತ ಒಂದು ಆಸೆಯಿಂದನೇ ಏನೋ ಗೊತ್ತಿಲ್ಲ, ಒಟ್ಟು ಸೂರ್ಯ ಮೋಸ ಮಾಡಿ ಹೋದ್ಲು ಅವಳು. ಸರಿನಾ, ಮೋಸ ಮಾಡಿ ಮದುವೆ ಮಾಡ್ಕೊಂಡು ಹೋದ್ಲು. ಅದೇನಾಯ್ತೋ ಏನೋ ಗೊತ್ತಿಲ್ಲ. ಸೂರ್ಯಂಗೆ ಈಗ ಹುಡುಗಿ ನೋಡ್ತಾ ಇರೋ ವಿಷಯ ಅವಳಿಗೆ ಗೊತ್ತಾಗಿ ಇವನಿಗೆ ಮದುವೆ ಆಯಿತು, ಮದುವೆ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ರಿಟರ್ನ್ ಅವ್ನ ಲೈಫಲ್ಲಿ ಬಂದ್ಲು ಅವಳು. ಸೊ ಬೇರೆ ಯಾರು ಅಲ್ಲ ರೀ, ಇವಾಗ ನಿಮ್ಮ ಜೊತೆ ಮಾತಾಡೋದ್ಲಲ್ಲ ಹುಡುಗಿ ನಂದಿನಿ, ಅವಳೇ. ಏನು ಅವಳೇನಾ? ಹ್ಞೂ ರೀ, ಒಳ್ಳೆ ಬೇತಾಳದ ಥರ ಸೂರ್ಯನಿಂದ ಬಿದ್ದಿದ್ದಾಳೆ. ಸೊ ಇದರಿಂದ ನಿಜವಾಗ್ಲೂ ಮನೇಲಿ ಗಲಾಟೆ ಐತೇನ್ರಿ? ನಿಜವಾಗ್ಲೂ ರೀ, ಈ ವಿಷಯ ಕಲ್ಯಾಣಿಗೆ ಗೊತ್ತಿಲ್ಲ. ಗೊತ್ತಾದರೆ ಅವಳು ಏನು ಅನಾಹುತ ಮಾಡ್ಕೋತಾಳೋ, ನನಗೆ ನಿಜವಾಗ್ಲೂ ಭಯ ಆಗ್ತಿದೆ. ನೀವು ಹೇಳ್ತಾ ಇರೋದು ನಿಜ ರೀ, ಯಾವುದೇ ಥರ ಅನಾಹುತ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಸಾರಿ ಕಿರಣ್ ಅವರೇ, ನನಗೆ ಕೆಲ್ಸಕ್ಕೆ ಬರೋ ಅಗತ್ಯ ಇರಲಿಲ್ಲ. ನಾನು ಈ ಒಂದು ವಿಷಯ ಸಲುವಾಗಿನೇ ಕೆಲ್ಸಕ್ಕೆ ಬಂದಿದ್ದು. ಅಲ್ಲ ರೀ, ಕೆಲ್ಸಕ್ಕೇನೋ ಬಂದಿದ್ದೀರಾ, ಈಗ ಅವಳನ್ನ ಹೇಗೆ ಅವಾಯ್ಡ್ ಮಾಡ್ತೀರಾ ನೀವು ಸೂರ್ಯನಿಂದ? ಏನಾದರೂ ಮಾಡಲೇಬೇಕಲ್ವ ಕಿರಣ್ ಅವರೇ, ಇಲ್ಲಾಂದರೆ ನನ್ನ ಕಲ್ಯಾಣಿ ಜೀವನ ಹಾಳಾಗ್ಬಿಡುತ್ತೆ. ಅದೇನೋ ಸಾಧ್ಯ ಇಲ್ಲ ಅಂತ ಅನ್ಕೊಂತೀನಿ. ನಾನು ಎಷ್ಟು ಸರಿ ಸೂರ್ಯನ ಬುದ್ಧಿ ಹೇಳಿದ್ದೀನಿ ಗೊತ್ತಾ? ನಾನು ಹೇಳಿದ್ದೀನಿ, ಮೋಹನ್ ಹೇಳಿದ್ದೇನೆ, ತುಂಬ ಸರಿ. ಆ ನಂದಿನಿ ಅಪ್ಪ ಅಮ್ಮ ಕೂಡ ಹೇಳಿದ್ದಾರೆ. ಇವನು ಸೂರ್ಯಂಗೂ ಹೇಳಿದ್ದೀನಿ. ಸೂರ್ಯ ಹೆಂಗೋ ಇರ್ತಾನೆ, ಬಟ್ ಅವಳು ಅವನ್ನ ಬಿಡೋಕೆ ರೆಡಿ ಇಲ್ಲ ರೀ. ಯಾಕಂದರೆ ಸೂರ್ಯಂಗೆ ಬೇರೆ ಅವಳೇ ಮೊದಲನೇ ಲವ್ವರ್ ಆಗಿರೋದ್ರಿಂದ ಅವಳೇನಾದ್ರು ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಂಡು ಹೋದ್ರು ಇವನು ಸಹಿಸ್ಕೊಳ್ಳಲ್ಲ. ಏನೋ ಒಂದು ಸ್ವಲ್ಪ ಕನಿಕರ ತೋರಿಸ್ಬಿಡ್ತಾನೆ, ಅವಳು ಅದನ್ನೇ ಒಂದು ವೀಕ್ನೆಸ್ ಆಗಿ ತೊಗೊತಾಳೆ. ಅಲ್ಲರಿ, ನೀವು ಹೀಗೆ ಹೇಳ್ತಿರಲ್ಲ, ಅವಳಿಗೆ ಮದುವೆ ಆಗಿದೆಲ್ಲ, ಅವ್ರ ಗಂಡ ಏನು ಕೇಳಲ್ವಾ? ನಿಜ ಹೇಳಬೇಕು ಅಂದರೆ ಅವ್ನು ಮಾಡಿದ್ದು ಒಳ್ಳೆ ಕೆಲಸನೇ. ಅಲ್ಲ ಸುಮ್ಮ ಅವರೇ, ನೀವೇ ಹೇಳಿ, ಈ ಥರ ಕೆಲಸ ಮಾಡೋ ಹೆಂಗಸಿನ ಜೊತೆ ಅವ್ನು ಹೇಗೆ ಜೀವನ ಮಾಡ್ತಾನೆ, ಹೇಗೆ ಸಂಸಾರ ಮಾಡ್ತಾನೆ? ಇವಳೇನೋ ಇವತ್ತು ಒಂದು ದಿವಸ 2 ದಿನದವರೆಗೂ ಅವನ ಜೊತೆ ಚೆನ್ನಾಗಿರ್ತಾಳೆ, 3ನೇ ದಿನಕ್ಕೆ ಅವಾಗಲೇ ತವ್ರ ಮನೆಗೆ ಓಡ್ ಬರ್ತಾಳೆ. ಅವನು ತಾನೇ ಎಷ್ಟು ಅಂತ ಸಹಿಸ್ಕೊತಾನೆ. ಅದಕ್ಕೆ ನೋಡೋವರೆಗೂ ನೋಡಿ ಅವನು ಡಿವೋರ್ಸ್ ಪೇಪರಿಗೆ ಸೈನ್ ಹಾಕು ಅಂತೇಳಿ ನೋಟಿಸ್ ಕಳಿಸಿದ್ದ. ಸೊ ಇವಳು ಹಾಕಿದಳೋ ಬಿಟ್ಟಿದಳೋ ಅದೇನಾಗಿದೆಯೋ ನಮ್ಗಿನ್ನೂ ಗೊತ್ತಿಲ್ಲ ವಿಷಯ. ಅವನಂತೂ ಮತ್ತೆ ಅವಳ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೊಳ್ಳಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಏಕೆಂದರೆ ಅವನು ಸ್ವಲ್ಪ ಪರ್ಫೆಕ್ಟ್ ಮನುಷ್ಯ, ಆಯಿತಾ? ಡ್ಯೂಟಿಲೂ ಅಷ್ಟೇ, ಅವ್ನ ಲೈಫಲ್ಲೂ ಅಷ್ಟೇ. ಇವಳಿಲ್ಲ ಅಂದರೆ ಬೇಕಾದರೆ ಅವನಿಗಿರೋ ಜಾಬ್ಗೆ, ಅವನಿರೋ ಒಂದು ಸ್ಟೇಟಸ್ಗೆ ಬೇರೆ ಹುಡುಗಿನ ಮದುವೆ ಮಾಡ್ಕೊತಾನೆ. ಬಟ್ ಇವಳ ಜೊತೆ ಸಂಸಾರ ಮಾಡೋದಕ್ಕೆ ಅವನು ಒಪ್ತಾ ಇಲ್ಲ. ಹೀಗೆ ಹೇಳ್ಬಿಟ್ರೆ ಹೇಗ್ರಿ ಕಿರಣ್ ಅವರೇ? ನನ್ನ ಕಲ್ಯಾಣಿ ಜೀವನ ಹಾಳಾಗಲ್ವಾ? ಪ್ಲೀಸ್ ಏನಾದರೂ ಮಾಡ್ರಿ. ಇವಳು ಈ ಆಫೀಸಿಗೆ ಬರ್ತಾನೆ ಇರಲಿಲ್ಲ ರೀ, ಮೊನ್ನೆ ಬಂದು ಜಾಯ್ನ್ ಆಗಿದ್ದಾಳೆ. ಅದು ಬಂದಿರೋದು ಸೂರ್ಯಂಗೋಸ್ಕರನೇ. ನೋಡಿ, ಸೂರ್ಯಂಗೋಸ್ಕರ ತನ್ನ ಗಂಡನ್ನು ಬಿಟ್ಟು ತಂದೆ ತಾಯಿನೂ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಬಂದು ಪಿ ಜಿಲಿದ್ದಾಳೆ. ಈ ವಿಷಯ ನಾನು ಸೂರ್ಯ ಅವ್ರ ತಾಯಿ ಹತ್ರ ಯಾವತ್ತೋ ಮಾತಾಡ್ಬೋದಾಗಿತ್ತು, ಬಟ್ ಇವನಿಗೆ ವ್ಯಾಲ್ಯೂ ಇರಲ್ಲ ರೀ. ಇವನಿಗೆ ಕಂಪ್ನೀಲಿ ವ್ಯಾಲ್ಯೂ ಇರಲ್ಲ ಇವನಿಗೆ. ಸೊ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಅದಕ್ಕಾಗಿ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದೀನಿ ನಾನು ಅಷ್ಟೇ. ಇನ್ನು ಅವಳು ನಂದಿನಿ ಅಂತೂ 10 ಪೈಸದ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಇಂಥವ್ರ ಹತ್ರ ಏನು ಮಾತಾಡೋದು? ಅದಕ್ಕೆ ನೋಡೋ ಅಷ್ಟು ನೋಡಿ, ಹೇಳೋ ಅಷ್ಟು ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ರೀ. ಹಾಗಾದರೆ ಹೇಗ್ರಿ ಇವಾಗ ಸೂರ್ಯನಿಂದ ಅವಳನ್ನ ದೂರ ಮಾಡೋದು? ತುಂಬ ಸಿಂಪಲ್ ರೀ. ನನಗೆ ಯಾವ ಹುಡುಗಿರೂ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ನೀವಾದರೂ ಸಪೋರ್ಟಿಗೆ ಬಂದ್ರಲ್ವಾ, ತುಂಬ ಖುಷಿ ಆಯಿತು. ಸೊ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, ಸರಿನಾ? ನಾವಿಬ್ಬರು ಸೇರಿನೇ ಏನಾದರೂ ಒಂದು ಐಡಿಯಾ ಮಾಡೋಣ. ಖಂಡಿತ ರೀ, ನನ್ನ ಕಲ್ಯಾಣಿ ಜೀವನ ಚೆನ್ನಾಗಿರ್ಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ಒಟ್ಟು ಅವಳು ಸೂರ್ಯನಿಂದ ದೂರ ಆಗಬೇಕು ಅಷ್ಟೇ. ಏನು ಯೋಚನೆ ಮಾಡಬೇಡಿ, ಒಳ್ಳೆ ಐಡಿಯಾನೇ ಇದೆ ನನ್ನ ಹತ್ರ. ಸೊ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇವಳು ಉರ್ಕೊಳ್ಳೋದಂತೂ ಗ್ಯಾರಂಟಿ. ಸೂರ್ಯನಿಂದ ದೂರ ಆಗ್ತಾಳೆ, ಸ್ವಲ್ಪ ದಿನ ಹಾರಾಡಲಿ. ತುಂಬ ಥ್ಯಾಂಕ್ಸ್ ಸೂರ್ಯ ಅವರೇ, ಇಷ್ಟು ಬೇಗ ನೀವು ನನಗೆ ಹೆಲ್ಪ್ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ. ನಾವು ಕೂಡ ಚಿಕ್ಕ ವಯಸ್ಸಿಂದ ತುಂಬಾ ಕ್ಲೋಸ್ ಫ್ರೆಂಡು ರೀ. ನಂದಿನಿನೂ ಅಷ್ಟೇ, ಎಲ್ಲ ಜೊತೆಲೇ ಇದ್ದವ್ರು ನಾವು. ಆದರೆ ಅವಳು ಯಾಕಿಂತ ಕೆಟ್ಟ ಬುದ್ಧಿ ಕಲ್ತಿದ್ದಾಳೋ ಗೊತ್ತಿಲ್ಲ. ಒಟ್ಟು ಅವಳು ಸೂರ್ಯನ ಬಿಡಂಗೆ ಇಲ್ಲ. ಎಲ್ಲೋ ಮದುವೆ ಆಗಿ ಹೋಗಿದ್ದಾಳೆ ಬಿಡಪ್ಪ ಅಂದರೆ, ಈಗ ಇವನಿಗೆ ಮದುವೆ ಆದ್ಮೇಲೆ ಮತ್ತೆ ಬರೋದು ತಪ್ಪಲ್ವೇನ್ರಿ? ಅವಳು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡೋದಕ್ಕೆ ಎಷ್ಟು ಮಾತ್ರ ಸರಿ ಹೇಳಿ? ಇದನ್ನೆಲ್ಲ ಹೇಳಿದ್ರೆ ವೇದಾಂತ ಅಂತ ಹೇಳ್ತಾಳೆ. ಇದನ್ನೆಲ್ಲ ಅವಳು ಒಂದು ಹೆಣ್ಣಾಗಿ ಅರ್ಥನೇ ಮಾಡ್ಕೋತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳು ಹೆಣ್ಣೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ನನಗೇನೋ ಒಂದೊಂದ್ಸರಿ. ಈ ಥರ ಆಡೋರಿಗೆ ಇನ್ನೇನು ಹೇಳೋಕ್ಕಾಗುತ್ತೆ? ಅಲ್ಲ, ಕಲ್ಯಾಣಿ ಅವರು ಸ್ವಂತ ನಿಮ್ಗೆ ಒಡಹುಡ್ತಾ ಇರ್ಬೋದು, ಅವರು ನಿಮ್ಮ ಫ್ರೆಂಡೇ ಆಗಿದ್ರು ಕೂಡ ನೋಡಿ, ಅವ್ರ ಜೀವನ ಚೆನ್ನಾಗಿರಬೇಕು, ಅವ್ರಿಗೋಸ್ಕರ ನೀವೇನು ಬೇಕಾದ್ರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ. ಅಂಥದ್ರಲ್ಲಿ ಈ ಥರದವರು ಇರ್ತಾರಲ್ರಿ ಪ್ರಪಂಚದ ಮೇಲೆ. ಒಬ್ಬರು ಮನೆ ಹಾಳಾದ್ರೂ ಪರವಾಗಿಲ್ಲ, ಒಬ್ಬರು ಜೀವನ ಬೀದಿಗೆ ಬಿದ್ದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು. ಅದೇನು ಸುಖ ಸಿಗುತ್ತೆ ಅವ್ರಿಗೆ ಅದರಿಂದ, ಅಲ್ವಾ? ನಿಜ ಹೇಳ್ರಿ, ನೀವೊಂದು ಹೆಣ್ಣಾಗಿ ಕೇಳ್ತಾ ಇದ್ದೀನಿ, ಒಬ್ಬರು ಮನೆ ಹಾಳು ಮಾಡಿ ಒಬ್ಬರು ಜೀವನದಲ್ಲಿ ನೆಮ್ಮದಿನ ಕಿತ್ಕೊಂಡು ಇವ್ರೇನು ಸುಖ ಅನುಭವಿಸ್ತಾರೆ? ಅದೇನೋ ಕಿರಣ್ ಅವರೇ, ನನಗೂ ಗೊತ್ತಿಲ್ಲ. ಸೊ ಅಂಥವ್ರನ್ನೇ ಕೇಳಿ ತಿಳ್ಕೊಬೇಕಷ್ಟೆ. ಛೀ ಬಿಡ್ರಿ, ಅಂಥವ್ರ ಹತ್ರ ಈ ಥರದನ್ನೆಲ್ಲ ನಾವು ಕೇಳೋಕ್ಕೂ ಹೋಗಬಾರ್ದು. ಇದೆಲ್ಲ ಒಂದು ಕರ್ಮ ಫಲ ರೀ. ನಿಜ ಹೇಳ್ತೀನಿ ಸುಮಾವ್ರೆ, ಒಂದು ಹುಡುಗ ಆಗಿ ನಾನು ಹೇಳೋದಿಷ್ಟೇ, ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ಈ ಥರ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದು ಭಗವಂತ ಕ್ಷಮಿಸ್ತಾನೆ. ಗೊತ್ತಿದ್ದು ತಪ್ಪು ಮಾಡಿದಾಗ ಅದು ಕರ್ಮನೇ, ಆಯಿತಾ? ಅದನ್ನು ಈ ಜನ್ಮದಲ್ಲ ಅಂದ್ರೂ ಮುಂದಿನ ಜನ್ಮದಲ್ಲಾದರೂ ಅವ್ರು ಅನುಭವಿಸ್ತಾರೆ. ಯಾಕಂದರೆ ದೇವರೆಲ್ಲ ನೋಡ್ತಿರ್ತಾನಲ್ವಾ.
ಒಂದು ಹೆಣ್ಣಿಗೆ ಯಾವತ್ತೂ ಯಾರೂ ಮೋಸ ಮಾಡಬಾರ್ದು ಅಲ್ವಾ? ತಪ್ಪು ಮಾಡಿದ ಮೇಲೆ ತಿದ್ಕೊಬೇಕು, ಅದಕ್ಕೆ ದೇವರು ಒಂದು ಆಪ್ಷನ್ ಕೊಡ್ತಾನೆ. ಗೊತ್ತಿದ್ದೂ ಏನಾಗುತ್ತೆ ಆದರೆ ಹೋಗಲಿ, ನಾನು ಚೆನ್ನಾಗಿರಬೇಕು, ಒಬ್ರ ಮನೆ ಹಾಳಾಗಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ದೇವ್ರು ಅದನ್ನು ಕ್ಷಮಿಸಲ್ಲ, ಅವರು ಅನುಭವಿಸ್ಲೇಬೇಕಾಗುತ್ತೆ. ಇವಳಂಗೆ ಅಲ್ವಾ ಇನ್ನೊಂದು ಹೆಣ್ಣಿನ ಮನಸ್ಸು. ಪಾಪ ಆ ಹುಡುಗಿ ಎಷ್ಟೆಲ್ಲ ಮನಸ್ಸಲ್ಲಿ ನನ್ನ ಸಂಸಾರ, ನನ್ನ ಮನೆ, ನನ್ನ ಗಂಡ ಅಂತ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬಂದಿರ್ತಾಳೆ. ಅಂಥವ್ರಿಗೆ ಇವರು ಇಂಡೈರೆಕ್ಟಾಗಿ ಗೊತ್ತಿಲ್ಲದೇ ಈ ಥರ ಮೋಸ ಮಾಡಿದಾಗ, ಸೊ ಎಲ್ಲೋ ಒಂದು ಕಡೆ ಸಪೋಸ್ ಆ ಹುಡುಗಿಗೆ ಗೊತ್ತಾಗಿ ಆ ಹುಡುಗಿ ಏನಾದರೂ ಕಣ್ಣೀರು ಹಾಕ್ತು ಅಂದರೆ ಇವ್ರಿಗೆ ಒಳ್ಳೇದಾಗುತ್ತೆ ಅಂದ್ರಿ? ಇವಳಂತೂ ಸುಮ್ಮನೆ ಅಂತೂ ಸಾಯಲ್ಲ, ಒಟ್ಟಲ್ಲಿ ಏನಾದರೂ ಒಂದು ದೊಡ್ಡ ರೋಗ ಬಂದೇ ಸಾಯೋದು ನನ್ನ ಅನಿಸಿಕೆ. ಯಾಕಂದರೆ ಇವಳು ಅದೇ ಥರನೇ ಆಡ್ತಿದ್ದಾಳೆ, ಒಂದು ಕ್ಷಣನೂ ಬಿಟ್ಟಿರಲ್ಲ, ಪದೇ ಪದೇ ಮನೆಗೆ ಫೋನ್ ಮಾಡೋದು ಎಲ್ಲನೂ ಮಾಡ್ತಿದ್ದಾಳೆ. ಆದರೆ ನಾನು ಹೇಳೋದಿಷ್ಟೇ, ಆದಷ್ಟು ಬೇಗ ಇವಳನ್ನ ಸೂರ್ಯನಿಂದ ನೀವು ದೂರ ಮಾಡಬೇಕು, ಇಷ್ಟೇ ನಾನು ಹೇಳೋದು. ಅವಳು ಏನು ಮಾಡಿದ್ದಾಳೆ ಕರ್ಮ, ಅವಳು ಅನುಭವಿಸ್ಲಿ, ಸರಿನಾ? ಆದಷ್ಟು ನಿಮ್ಮ ಸ್ನೇಹಿತೆ ಜೀವನನ ಉಳಿಸೋ ಅಂಥ ಜವಾಬ್ದಾರಿ ಇವಾಗ ನಿಮ್ಮ ಕೈಯಲ್ಲೇ ಇದೆ, ಅರ್ಥ ಆಯ್ತಾ? ಇದಕ್ಕೆ ಏನು ಸಪೋರ್ಟ್ ಬೇಕು ಹೇಳಿ, ನಾನು ಮಾಡ್ತೀನಿ. ಯಾಕಂದರೆ ಹುಡುಗ ಆಗಿ ಅವಳ ಹತ್ರ ನಾನೇನು ಮಾತಾಡೋಕ್ಕಾಗಲ್ಲ ರೀ. ಏನು ಗೊತ್ತಾ, ಮುಖ ಕೊಡ್ದಂಗೆ ಮಾತಾಡ್ತಾಳೆ ರೀ. ಏನಾದರೂ ಹೇಳಿಬಿಟ್ರೆ ಇದು ಹಿಂಗಲ್ಲ ಹಾಗೆ ಅಂತ ಹೇಳ್ಬಿಟ್ರೆ ಮುಖ ಕೊಡ್ದಂಗೆ ಹೇಳ್ತಾಳೆ. ಅವಳೊಂಥರ ಮೂರು ಬಿಟ್ಟೋರ್ ಥರ ಅವಳು. ಅವಳ ಹತ್ರ ಏನು ಮಾತಾಡೋದು? ಈಗ ಹುಡುಗಿ ಆದವ್ರು ನೀವು ಹುಡುಗಿ ಹತ್ರ ಹೇಗೆ ಬೇಕಾದರೂ ಮಾತಾಡ್ಬೋದು. ಬೇಕಿದ್ರೆ ನಾನು ಏನು ಸಪೋರ್ಟ್ ಬೇಕಾದರೂ ಮಾಡ್ತೀನಿ. ಅವಳಿಗೆ ಏನು ಗೊತ್ತಾ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಹಾಗೆ ಅವಳು ಏನರಲ್ಲಿ ಹೆಂಗೆ ಮಾತಾಡ್ತಾಳೆ ಅದೇ ಅರ್ಥದಲ್ಲಿ ಅದೇ ಒಂದು ತಿರುಗಿ ಬಾಣ ಬಿಡ್ಬೇಕು ನೀವು ಅವಳಿಗೆ. ಆವಾಗ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ, ಸೈಲೆಂಟ್ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಏನು ಮಾಡ್ತೀರಾ? ಅಲ್ಲ ರೀ, ಒಬ್ಬ ಹುಡುಗ ಆಗಿ ಜೀವನದ ಬಗ್ಗೆ ನೀವೇ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಹೋಗಲಿ ಬಿಡಿ. ಇಂಥವ್ರ ಬಗ್ಗೆ ಮಾತಾಡಿ ಸುಮ್ಮನೆ ನಮ್ಮ ಬಾಯಿ ಹೊಲ್ಸು ಮಾಡ್ಕೊಳ್ಳೋದು ಬೇಡ. ಸರಿ ಬನ್ನಿ, ಬಾಸ್ ಬರೋ ಟೈಮ್ ಆಯಿತು. ಕಾಫಿನೇ ಕುಡಿಲಿಲ್ವದ್ರಿ? ಪರವಾಗಿಲ್ಲ ಬನ್ನಿ, ನೆಕ್ಸ್ಟ್ ಟೈಮ್ ಬರೋಣ. ನಿಂಬೆಹಣ್ಣು ತಗೊಬಂದಿದ್ದೀರೇನಪ್ಪ? ಹ್ಞೂ ಏನಾರೇ ತಗೊಬಂದಿದ್ದೀವಿ. ಕಾರ್ಗೆಲ್ಲ ಆರೋಗ್ಯ ಎಲ್ಲ ಹಾಕಿ ಅವ್ರು ಬರ್ರಿ, ನೀವು ಪೂಜೆ ಮಾಡಿರಿ. ಹ್ಞೂ ಅದಕ್ಕೆ ಕಣಮ್ಮ, ಈ ತಂದಿಲ್ಲ ಅಂದರೆ ಇಲ್ಲಿದ್ವು ಅದಕ್ಕೆ. ಇಲ್ಲ ನಾವೇ ತಗೊಬಂದಿದ್ದೀವಿ, ಬರ್ರಿ. ಕಲ್ಯಾಣಿ ಬಾರಮ್ಮ, ಸೂರ್ಯ ಬಾರಪ್ಪ. ಕಲ್ಯಾಣಿ, ತಟ್ಟೆಗಲ್ಲಿ ಎಲೆ ಅಡಿಕೆ ಅವೆ, ಅದ್ರ ಜೊತೆಗೆ ಒಂದು ಕಾಯಪ್ಪ ಇಟ್ಬಿಟ್ಟು ಐನೂರಿಗೆ ಒಂದು 500 ರೂಪಾಯಿ ದಕ್ಷಿಣೆ ಇಟ್ಬಿಟ್ಟು ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ರಮ್ಮ. ಸರಿ ಅತ್ತೆ. ಸೂರ್ಯ, ಮಳೆ ಬರೋ ಹೊತ್ತು ನಮ್ಮನ್ನು ಮನೆಗೆ ಬಿಟ್ಬಿಟ್ಟು ಕಲ್ಯಾಣಿನ ಶಾಪಿಗೆ ಕರ್ಕೊಂಡೋಗಿ ಬಂದ್ಬಿಡು, ಸರಿನಾ? ಅದೇ ಇವಾಗ ನಿನ್ನ ಕೆಲಸ, ಬೇರೆ ಇನ್ನೇನಕ್ಕೂ ಹೋಗ್ಬೇಡ ನೀನು. ಹಾಂ ಸರಿ ಅಮ್ಮ. ಸರಿ ಬರ್ರಿ. ಸುಮ್ಮನೆ ಯಾರಾದರೂ ಹೋಗ್ತಾರಾ? ನನಗೇನು ತಲೆನೋವಿಲ್ಲ, ಏನಿಲ್ಲ. ಅಯ್ಯೋ ಸುಮ್ಮನೆ ಬಾರಮ್ಮ, ಮನೇಲಿ ಹೋದ್ರೆ ನಿನಗೆ ಹುಷಾರಿಲ್ದಂಗಾಗುತ್ತೆ. ಇಲ್ಲಿ ಆಚೆ ಬಂದರೆ ಇವಾಗ ಬೇಡ ಅಂತ ಹೇಳ್ತಾ ಇದೆಯಾ? ಹಾಗೇನಿಲ್ಲ, ನಾನು ಚೆನ್ನಾಗಿ ಇರ್ತೀನಿ. ನಿಮ್ಮಿಂದಲೇ ನನಗೆ ಹುಷಾರಿಲ್ದಂಗಾಗೋದು. ನೀನು ಹುಷಾರಿಲ್ಲದೆ ಇರೋದಕ್ಕೂ ಕಾರಣ ನಾನೇ ಅದನ್ನ. ಹೌದು, ಮತ್ತೆ ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನನಗೆ ಹುಷಾರಿಲ್ದಂಗಾಗುತ್ತೆ. ಓ, ಅಂದರೆ ಮನುಷ್ಯ ಅಂದಮೇಲೆ ಏನು ಹುಷಾರು ತಪ್ಪೋದೇ ಇಲ್ವಾ? ಹಾಗೇನಿಲ್ಲ, ಚೆನ್ನಾಗಿದ್ದವ್ರು ಇದ್ದಕ್ಕಿದ್ದಂಗೆ ಹುಷಾರಿಲ್ಲ ಅಂದರೆ ನೀವೇನಾದರೂ ಮಾಡಿರ್ತೀರಂತ ತಾನೇ. ಈಗ ನಾನೇನು ಮಾಡಿದೆ ಅಂತ ನಿನ್ನ ತಲೆನೋವು ಬಂತು? ಏನು ಮಾಡೇ ಇಲ್ಲ ಅಲ್ವಾ ಪಾಪ, ಏನು ಗೊತ್ತೇ ಇಲ್ಲ. ಸರಿ ಬಿಡಿ, ಇವಾಗ ಹುಷಾರಾಗಿದ್ದೀಯಾ? ಹ್ಞೂ ರೀ, ಹುಷಾರಾಗಿದ್ದೀನಿ. ಪ್ಲೀಸ್ ಹಾಸ್ಪಿಟಲ್ಗೆ ಏನು ಹೋಗೋದು ಬೇಡ ರೀ. ಸುಮ್ಮನೆ ಮಾತ್ರೆ ಇಂಜೆಕ್ಷನ್ ಅಂತ ತಲೆ ತಿಂತಾರೆ. ಮತ್ತೆ ಮನೆಗೆ ಹೇಳ್ಬಿಟ್ಟು ಬಂದಿದ್ದೀವಲ್ಲ, ಏನು ಮಾಡೋದೀಗ? ಏನಾದರೂ ಹೊರಗಡೆ ಕರ್ಕೊಂಡೋಗ್ರಿ. ಹೊರಗಡೆನಾ? ಮಳೆ ಬರ್ತಾ ಇದೆ. ಪರವಾಗಿಲ್ಲ, ನನಗೆ ಮಳೆ ನೆನೆಬೇಕು ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ರೀ. ಅಮ್ಮ ತಾಯಿ, ನೀನು ಕಾಲಿಗೆ ಬಿದ್ದುಬಿಡ್ತೀನಿ. ಮಳೇಲಿ ಮಾತ್ರ ನೆನೆಬೇಡ. ಮಳೇಲಿ ನೆಂದು ನೋಡಿ ಇನ್ನೂ ಸುಧಾರಿಸ್ಕೊಂಡಿಲ್ಲ ನೀನು. ಹಾಗೇನಿಲ್ಲ ರೀ, ನಿಮ್ಮ ಜೊತೆ ಖುಷಿಯಾಗಿ ಮಳೆ ನೆಂದರೆ ನನಗೇನೂ ಆಗಲ್ಲ. ಪ್ಲೀಸ್ ರೀ. ಅಂತೂ ನಾನು ಮಳೇಲಿ ನೆನಿಬೇಕು ಅಂತ ಇದೆಯಲ್ವಾ? ಪರವಾಗಿಲ್ಲ, ನೀವೇ ನೆನೆಯೋದು ಬೇಡ, ನಾನು ನೆನೆತೀನಿ. ಪ್ಲೀಸ್. ಸರಿ ಬಾ, ಅಲ್ಲಾದರೂ ಪಾರ್ಕ್ ಮಾಡ್ತೀನಿ. ವಾವ್, ಇಷ್ಟು ಜೋರು ಮಳೆ ಬರ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಮಳೆಯಲ್ಲಿ ನೆಂದರೆ ಅಂತ ಸಖತ್ ಖುಷಿ ನನಗೆ. ಅಮ್ಮ ಲೂಸು, ಆಮೇಲೆ ಏನಾದರೂ ಮತ್ತೆ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ನಿನಗೆ 3 ಇಂಜೆಕ್ಷನ್ ಹಾಕ್ಸ್ತೀನಿ, ನೋಡ್ಕೊಂಡಿರು. ಸರಿ ಆಯಿತು, 2 ನನಗೆ, ನಿಮ್ಗೊಂದು. ನನಗೆ ಇಂಜೆಕ್ಷನ್ ಹಾಕ್ಸ್ತೀಯಾ? ನಿಮ್ಮ ಅಜ್ಜಿ ಅಷ್ಟೇ ನಿನಗೆ. ಮತ್ತೆ ಹೆಂಡತಿಗೆ ಏನು ಕೊಡ್ತಾರೆ ಅದರಲ್ಲಿ ನಿಮಗೂ ಅರ್ಧ ಪಾಲಿರುತ್ತೆ. ಅದರಲ್ಲಿ ನಾನೇ ಜಾಸ್ತಿ ತೊಗೊತಿದ್ದೀನಿ ತಾನೇ. ಏನು ಬೇಕಾದರೂ ಪಾಲು ತೊಗೊತೀನಿ, ಇಂಜೆಕ್ಷನಲ್ಲಿ ಮಾತ್ರ ಫುಲ್ ನಿನಗೆ ಇರಲಿ, ಸರಿನಾ? ಹಾಂ, ಏಕೆ? ನೋವಾದರೆ ನನಗೆ ಮಾತ್ರ ನೋವಾಗಬೇಕು, ನಿಮಗೆ ನೋವಾಗಬಾರ್ದು ಅಂತ ತಾನೇ. ಹಾಗಂತ ಏನಿಲ್ಲ, ನಿಜವಾಗ್ಲೂ ನನಗೆ ಇಂಜೆಕ್ಷನ್ ಅಂದ್ರೆ ಭಯ, ಅದಕ್ಕೆ ಬೇಡಪ್ಪ. ಅದೆಲ್ಲ ಗೊತ್ತಿಲ್ಲ. ನನಗೆ ಹುಷಾರಿಲ್ಲದೆ ಇರೋವಾಗ ನಾನು ಏನಾದರೂ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಸುಮ್ಮನೆ ಆದರೂ ನೀವು ಚುಚ್ಚಿಸ್ಕೊಬೇಕು. ಇಲ್ಲ ಅಂದರೆ ಅಷ್ಟೇ, ನಾನು ಇಂಜೆಕ್ಷನ್ನೇ ಹಾಕ್ಸ್ಕೊಳ್ಳಲ್ಲ. ಫಸ್ಟು ನೀವು ಹಾಕ್ಸ್ಕೊಂಡ್ರೆ ಆಮೇಲೆ ನಾನು ಹಾಕ್ಸ್ಕೊತೀನಿ. ಒಳ್ಳೆ ಹಿಂಸೆ ಆಯ್ತಲ್ಲ ನಿಂದು. ಈ ಥರ ಆಡಿದ್ಯಾದ್ರೆ ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲ, ಸುಮ್ಮನೆ ಮೆಡಿಕಲಲ್ಲಿ ಒಂದು ಮಾತ್ರೆ ತಂದು ಕೊಟ್ಬಿಡ್ತೀನಿ, ನುಂಗ್ಬಿಟ್ಟು ಮಲ್ಕೊಂಬಿಡು. ಬೇಕಿದ್ರೆ ನೀನು ಮಾಡೋ ಕೆಲಸ ಇಲ್ಲ, ನಾನೇ ಮಾಡ್ತೀನಿ, ರೆಸ್ಟ್ ಮಾಡು ಮನೇಲಿ ಅಷ್ಟೇ. ಹಾಂ, ಏನು ಚೆನ್ನಾಗಿ ಹೇಳ್ತೀರಾ. ಯಾವಾಗಲೂ ಹೀಗೆ ನೋಡ್ಕೊತಾರೆ ಅನ್ನೋ ಥರ ಮಾತಾಡ್ತಾರೆ.
ಲೂಸು ಮತ್ತೆ ಇನ್ನೇ ನೋಡ್ಕೊತಾರೆ ನಿಮಗೆ ಏನು ಇದನ್ನೆಲ್ಲ ಡ್ರಾಮಾ ಅನ್ಕೊಂಡಿದ್ಯಾ? ಯಾರಿಗೆ ಗೊತ್ತು, ಇವಾಗ ಒಂಥರ ಇರ್ತೀರ, ಬೆಳಗ್ಗೆ ಒಂಥರ ಇರ್ತೀರ ನೀವು.